ಗಾಯ್ಸ್ ನಮಸ್ತೆ. ಕಳಿಸಿರೋಂಥದ್ದು ಒಂದಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. 4 ಡೀಟೇಲ್ಸ್ ಕಳಿಸಿದ್ದೀರಾ. ಡೇಟ್ ಬಂದಿವತ್ತು 25 20ನೇ ತಾರೀಕು. ಒಂದು 3-4 ಡೀಟೇಲ್ಸ್ಗಳು ಕಳಿಸಿದ್ದೀರಾ, 4 ಕೂಡ ತೋರಿಸ್ತೀನಿ. ಈಗ ಇಲ್ಲಿ ಕೇಳಿರೋದೇನು ಅಂದರೆ, ಫಸ್ಟು ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸು, ಏನೇನು ಹೆಸರಿದೆ ಅದ್ರಲ್ಲಿ ಏನು ಕರೆಕ್ಟು ಏನು ತಪ್ಪು ಆ ಥರ ಕೇಳಿರೋದು ಎಲ್ಲರೂ ಕೂಡ 4. ವೇದಿಕ್ ಗ್ರಿಡ್ದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ಗಳು ಪ್ಲೇಲಿಸ್ಟಲ್ಲಿರುತ್ತೆ. ಮತ್ತು ಇದು ಟೆಲಿಗ್ರಾಮಲ್ಲಿ ಯಾರಿದ್ದಾರೆ ನಿಮಗೆ ಆಲ್ರೆಡಿ ವೀಡಿಯೋಸ್ಗಳು ಯಾರು ಜಾಯ್ನ್ ಆದಾಗ ಒಂದು ಕಂಪ್ಲೀಟ್ ಪ್ಲೇಲಿಸ್ಟ್ ಬರುತ್ತೆ, ಅಲ್ಲಿ ನೋಡ್ಕೊಳ್ಳಿ. ನಾನು ಸೀದಾ ಪ್ರಿಡಿಕ್ಷನ್ಗಳು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ನೇದು ಬಂದು ಕಾಂಬಿನೇಷನ್ 3 and 8 ಕಾಂಬಿನೇಷನ್. ಜೊತೆಯಲ್ಲಿ ನೇಮ್ ಸ್ಟಾರ್ಟ್ ಆಗ್ತಾ ಇರೋದು ಡಿ ಇಂದ. ಟೋಟಲ್ 30. ಆಲ್ರೆಡಿ 2 3 ಇದೆ ಆ್ಯಂಡ್ ನೇಮಿಂದ ಪುನಃ 30 ಬರ್ತಾ ಇದೆ. ಸಿಂಗಲ್ ನೇಮ್ ಮಾಡ್ಯಾರೆ, ಧನಂಜಯನ ಧನು ಆ ರೀತಿ ಹೆಸರು ಕರೆದ್ರೆ ಟೋಟಲ್ ವೇರಿಯೇಷನ್ ಆಗುತ್ತೆ. ಅಲ್ಲಿ ಒಂದು ಮಿಸ್ಟೇಕ್ ಅಂತಂದರೆ ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಬಂದು ಡಿ ಇಂದ ಸ್ಟಾರ್ಟ್ ಆಗೋ ಅಕ್ಷರಗಳು, ಡಿ ಮತ್ತು ಹೆಚ್ಚು ಒಟ್ಟಿಗೆ ಇರೋದು 45. ಅಲ್ಲಿ ಒಂದು ಕಡೆ ಮಾತುಗಾರಿಕೆ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ. ಓವರಾಲ್ ಬಂದು ರೈಸಿಂಗ್ ಆ್ಯಂಡ್ ಮಿರರ್ ನಂಬರು 515151. ಸೊ ಲಕ್ಷ್ಮಿ ರಿಲೇಟೆಡ್ ಅಥವಾ ದುಡ್ಡು ರಿಲೇಟೆಡ್ ಏನಿರುತ್ತೆ ಕಷ್ಟ ಆಗಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಆಗಬೇಕು. ಬಟ್ ಕಿಂಗ್ ನಂಬರ್ 3 ಇರೋದ್ರಿಂದ 3 and 6 ಏನಾಗುತ್ತೆ ಎಲ್ಲ ಒಂದು ಕಡೆ ಲ್ಯಾಗ್ ಇದ್ದೇ ಇರುತ್ತದು. ಥ್ರೂಔಟ್ ದಿ ಲೈಫ್ ಏನಾಗುತ್ತೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಇದ್ದೇ ಇರುತ್ತೆ. ಸೊ ನೇಮ್ ಒಳಗಡೆ ಮಿಸ್ಟೇಕ್ ಕಾಣಿಸ್ತಿಲ್ಲ. ಅದು ನೇಮ್ ಚೆನ್ನಾಗಿದ್ದು ಕೂಡ ಈಗ ಯಾರಾದರೂ ಸಡನ್ನಾಗಿ ಈ ಹೆಸರನ್ನು ಈ ಡೇಟ್ ಆಫ್ ಬರ್ತ್ ಕಂಪೇರ್ ಮಾಡ್ದೇನೆ ಡೈರೆಕ್ಟಾಗಿ ಸುಮ್ಮನೆ ನೋಡಿದ್ರೆ ಹೆಸರಲ್ಲಿ ಒಂದೇ ಒಂದಂದರೆ ಡಿ ಇಂದ ಸ್ಟಾರ್ಟ್ ಆಗೋದು ಎನರ್ಜಿ ವೈಸ್ ಮ್ಯಾಚ್ ಆಗುತ್ತಾ ಅನ್ನೋದನ್ನೇ ನೋಡಬೇಕು ಯಾವಾಗಲೂ ಫಸ್ಟ್ನೇ ಸಲ. ಆಮೇಲೆ ಡಿ ಬಂದು ಏನಂದರೆ ಸ್ವಲ್ಪ ಅಪ್ರೈಟ್ ಅಂತ ಹೇಳ್ತೀವಿ ಯಾವಾಗಲೂ, ಮೊಂಡತನ, ಬಗ್ಗಲ್ಲ, ಸಾಫ್ಟು ಕೂಡ ಇರ್ತಾರೆ, ಕೇರಿಂಗ್ ಕೂಡ ಇರ್ತಾರೆ, ಬಟ್ ಡಿಮ್ಯಾಂಡಿಂಗೇ ಇರ್ತಾರೆ ಆ ರೀತಿ. ಆಮೇಲೆ ಧನಂಜಯ ಬೇಕು ಅಂತ ಮಾಡಿರೋದು, ಅಥವಾ ಅದು ಹೆಸರು ಅದೇ ಥರ ಇದೆಯೋ ಗೊತ್ತಿಲ್ಲ. ಧನಂಜಯ್ ಅಥವಾ ಧನಂಜಯ ಅಂತ ನ್ಯಾಚುರಲ್ ಆಗಿ ಬರಲ್ಲ ಅಲ್ಲಿ ಒಂದು ಕಡೆ. ಸೊ ಅದು ಮೋಸ್ಟ್ಲಿ ಧನಂಜಯ್ ಆಗ್ಬೋದು. ಕರೆಕ್ಷನ್ ಬಂದು 30 ಆಗಿರ್ಬೋದು. ಹಾಗಾಗಿ ಅದು ಪ್ರಾಬ್ಲಮ್ ಇಲ್ಲ. ನೇಮೇ 30 ಸೆಟ್ ಮಾಡ್ತಿರೋದ್ರಿಂದ ನಂಬರ್ 6 ಏನಿರುತ್ತೆ ಅದರ ಆಸೆ ಬಿಟ್ಬಿಡಿ. ಬರೋದೇ ಅಲ್ಲ ಅಂತಲ್ಲ, ಬೇರೆ ಥರ ಏನಕ್ಕೆ 7 ಮಿಸ್ಸಿಂಗ್ ಇದೆ, 7 ಫೋಕಸ್ ಮಾಡ್ಬೋದು. ನ್ಯೂಟ್ರಲ್ ನಂಬರ್. ಮಿಕ್ಕಿದೆಲ್ಲ ನಂಬರ್ ಬಂದು 1 ಟೈಮ್ಸ್ ಎಲ್ಲ ಕಡೆ ರಿಪೀಟ್ ಆಗಿದೆ, ಎಲ್ಲ ಪಜಲ್ ಥರ ಮೇಲೆ ಕೆಳಗೆ ಆ ರೀತಿ. ನಂಬರ್ 4 ಏನಿತ್ತು, ನಂಬರ್ 4 ಕೂಡ ಮಿಸ್ಸಿಂಗ್ ನಂಬರು, ಬಟ್ ಅನ್ಲಕ್ಕಿ ಇದೆ. ಸೊ 4ನ ಆ್ಯಕ್ಟಿವೇಟ್ ಮಾಡಿದರೆ ಇಲ್ಲಿ ಬೇರೆ ಥರ ಆಗ್ತಿತ್ತು. ಆ್ಯಂಡ್ ರೆಮಿಡೀಸ್ಗಳು ಕೇಳಬೇಕಾದ್ರೆ ಕಂಡೀಷನಲ್ ಆಗಿ ಅಂದರೆ ಕೆಲವು ನಿಮ್ಮ ಕೆಲಸ ಆಗೋವರೆಗೂ ಮಾತ್ರ ಇವುಗಳು ಯಾವುದು ನಿಮ್ಮ ಅನ್ಲಕ್ಕಿ ನಂಬರ್ ಇರುತ್ತೆ ಅದರ ಪರಿಹಾರಗಳನ್ನ ಮಾಡಬಹುದು. ಅದು ನೆನ್ಪಿಟ್ಕೊಳ್ಳಿ. ಅವಶ್ಯಕತೆ ಇದ್ದಂಗೆ ಟೈಮು ಮತ್ತು ನಿಮ್ದು ಯಾವ ದೆಸೆ ನಡೀತಾ ಇರುತ್ತೋ ಅದ್ರ ಮೇಲೆ ನೀವು ಆ ರೆಮಿಡೀಸ್ಗಳನ್ನ ಫೋಕಸ್ ಮಾಡ್ಬೋದು. ಕಂಪ್ಲೀಟಾಗಿ ಲಾಂಗ್ ಇದರಲ್ಲಿ ರನ್ನಲ್ಲಿ ಎಲ್ಲ ಒಂದು ಅನ್ಲಕ್ಕಿ ನಂಬರ್ಗಳ ರೆಮಿಡೀಸ್ಗಳನ್ನ ಮಾಡೋದು ಅಷ್ಟೊಂದು ಅಡ್ವೈಸಬಲ್ ಅಲ್ಲ, ಬಟ್ ಬೇರೆ ರೀತಿಯಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕಲಿಯೋ ಅವಶ್ಯಕತೆ ಇರೋದು ಅಂದರೆ ಏನು ಮಾಡ್ತೀವಿ, ಪರಿಹಾರಗಳೇನು, ಹೆಂಗೆ ಸರಿ ಮಾಡ್ಬೋದು, ಆ ಟೈಮಲ್ಲಿ ನಿಮಗೆ ಕಲಿಯೋದು ಬೇರೆದು. ಆ್ಯಕ್ಚುಲಿ ಬರೀ ಪ್ರಿಡಿಕ್ಷನ್ ಪಾರ್ಟ್ ಮಾತ್ರ ಕೊಡ್ತೀವಿ, ಪ್ರಿಡಿಕ್ಷನ್ ಮಾತ್ರ ಇದು ಮಾಡ್ತೀವಿ ಅಂದರೆ 3 8 ಕಾಂಬಿನೇಷನ್ನು. ಸೊ ನಾಲೆಡ್ಜ್ ಇರುತ್ತೆ, ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ, ಸ್ಟ್ರಗಲ್ ಇರುತ್ತೆ, ಅನಾಲಿಟಿಕಲ್ ಮೈಂಡ್ ಇರುತ್ತೆ, ತುಂಬ ಬೇಗ ಹೇಳಿದಿಲ್ಲ ಅರ್ಥ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕಲ್ತಿರೋ ವಿದ್ಯೆ ಲಾಭ ಆಗಲ್ಲ, ಇವರಿಂದ ಬೇರೆಯವ್ರಿಗೆ ಲಾಭ ಆಗ್ತಾ ಇರ್ತದೆ. ಅದೇ ಥರ ಕಾಂಬಿನೇಷನ್ನು. ಫಿನಾನ್ಷಿಯಲ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಆಯಿತಾ. ಆ್ಯಂಡ್ ಈ ಕಾಂಬಿನೇಷನಲ್ಲಿ ನಂದು ಆ ಥರ ಬರೋಂಗಿಲ್ಲ. ನೀವೇನೇ ಮಾಡಿದ್ರೂ ಅವಕಾಶಗಳು ಸಿಕ್ಕೋರು ಕೂಡ ಎಲ್ಲೋ ಒಂದು ಕಡೆ ಹಾರ್ಡ್ ವರ್ಕಿಂಗ್ ಇರ್ತೀರ. 2 8 ಯಾರಿಗೆ ವೇದಿಕ್ ಗ್ರಿಡ್ಡಲ್ಲಿರುತ್ತೆ, 2 8 ಬಂತು ಅಂತಂದರೆ ಜೀವನದಲ್ಲಿ ಯಾವಾಗಲೂ ಅಡೆತಡೆಗಳು, ಏರುಪೇರು, ತಾಯಿ ಜೊತೆ ಕೆಲವು ಸಲ ಇದು ಸರಿ ಇರಲ್ಲ. ಅದು ಬಿಟ್ಟರೆ ಮನಸ್ಸು ಒಂದು ಏನು ಯೋಚನೆಗಳಿರುತ್ತೆ ಅದು ಕೂಡ ಸ್ಟೇಬಲ್ ಇರೋಲ್ಲ. ಇದನ್ನು ತೋರಿಸುತ್ತೆ. ಅನಾವಶ್ಯಕವಾದ ಕಷ್ಟಗಳನ್ನ ತೋರಿಸೋಂಥದ್ದು ಇದು. ನಿಮ್ಮ ಮಿಡ್ಲಲ್ಲಿ 1 ಲೈನ್ ಕಂಪ್ಲೀಟ್ ಮಿಸ್ಸಿಂಗ್. ಸೊ ನಾನು 7 ರೆಮಿಡೀಸ್ ಏನಕ್ಕೆ ಮಾಡಿಸ್ತೀನಿ ಅಂದರೆ ವೇದಿಕ್ ಗ್ರಿಡಲ್ಲಿ ಬ್ಯಾಲೆನ್ಸ್ ಆಗಲಿ ಅಂತ. ಸೊ ಸ್ಪಿರಿಚುಯಾಲಿಟಿ ತೋರಿಸ್ತಾ ಇದೆಯಾ ಇಲ್ಲ, ಅವರ ಇದನ್ನು ಬ್ರೈನ್ ತೋರಿಸ್ತದೆ, ಎಸ್ಪೆಷಲಿ 3 ಸೊ ಎಲ್ಲ ಒಂದು ಕಡೆ ಶಾರ್ಪ್ ಅಂತ ಅನ್ಕೋತೀರ, ಡಿಟೇಲ್ ಪ್ರಾಸೆಸ್ ಮಾಡಿರ್ತೀರ, ಡೀಟೇಲಾಗಿ ಕಲ್ತಿರ್ತೀರ, ಬಟ್ ನಾಲೆಡ್ಜ್ ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡ್ತೀರ. ಒಪಿನಿಯನ್ ಕೇಳಲ್ಲ, ಹಠ ಅಂತಲ್ಲ, ಸ್ವಾಭಿಮಾನಿಗಳು ಆ ಲೆಕ್ಕನೂ ಬರಲ್ಲ, ಬಟ್ ಎಲ್ಲ ಒಂದು ಕಡೆ ಕಲ್ತಿರೋದು ನಿಮ್ಗೆ ಏನು ಗೊತ್ತೋ ಅಷ್ಟು ಸಾಕು ಆ ಥರ. ಪರ್ಸ್ನಲ್ ಇಯರ್ 2 ಇತ್ತು, ಪ್ರೀವಿಯಸ್ ಇಯರು. ಸೊ ಪರ್ಸ್ನಲ್ ಇಯರ್ 3 ಈಗಿದೆ. ನಾಲೆಡ್ಜ್ ರಿಲೇಟೆಡ್ ಏನಾದ್ರು ಕೆಲಸಗಳಿದ್ರೆ ಮಾಡಿ. ಪಾರ್ಟ್ನರ್ಶಿಪ್ ಗಿಟ್ನರ್ಶಿಪ್ ಎಲ್ಲ ಇನ್ವೆಸ್ಟ್ ಮಾಡೋಂಗಿಲ್ಲ.
ಯಾವುದೇ ಒಂದು ಏನಾರು ಇತ್ತು ಅಂದರೆ ಹೊಸ ವರ್ಕ್ ಏನು ಸ್ಟಾರ್ಟ್ ಮಾಡೋಂಗಿಲ್ಲ. ಈಗ ಏನಿದ್ರು ಅಷ್ಟೇ ಬರೀ ಕಿಂಗ್ 3 ಏನಿದೆ ಅದಕ್ಕೆ ಮಾತ್ರ ಕಂಪ್ಯಾಟಿಬಲ್ ಇರೋದು. ಆಮೇಲೆ 3-8 ಕಾಂಬಿನೇಷನಲ್ಲಿ 8ಕ್ಕೆ ಎಲ್ಲೋ ಒಂದು ಕಡೆ ಮೂರನೇ ನಂಬರ್ ಅಂದರೆ ಏನು ಜುಪಿಟರ್ ಅದು ಗುರುಗ್ರಹ ಏನಿದೆ ಅದು ಕಂಪ್ಲೀಟ್ ಬೆನಿಫಿಟ್ ಕೆಲವು ಸಲ ಸಿಗಲ್ಲ, ಕೆಲವು ಸಲ ಅದಿಲ್ಲಿ ನಿಮಗೆ ಡೇಟ್ ಆಫ್ ಬರ್ತಲ್ಲಿ ಒಂದು ಕಡೆ ಎಲ್ಲ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವು ಲೈಟಾಗಿ ಅಂದರೆ ಲಕ್ ಅನ್ನೋದು ಈಗ ಇರಬೇಕು, ಮತ್ತು ಮಾತಾಡಿದಾಗ ನಿಮಗೆ ಕೆಲಸಗಳಾಗಬೇಕು. ಇಲ್ಲಿ ಕೆಲವು ಸಲ ಮ್ಯಾನಿಪುಲೇಷನ್ಸ್ ಆಗ್ತವೆ, ಅಷ್ಟು ನೆನಪಿರಲಿ. ಆ್ಯಂಡ್ ಜೊತೆಲಿರೋರು ಫ್ರೆಂಡ್ ಸರ್ಕಲ್ ಇದು ಫ್ಯಾಮಿಲಿ ಒಂದು ಇದಾಗಲಿ ಸೆಂಟಿಮೆಂಟ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಇಲ್ಲ. ಲವ್ ಅನಾಲಿಸಿಸಲ್ಲಿ ಬಂದಾಗ ಚಾರ್ಟ್ಗಳನ್ನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಇರುತ್ತೆ ಏನಿರುತ್ತೆ ಅಂತ. ಸೊ ಎಮೋಷನಲ್ ಬಂದಾಗ ಈಗ ಥಾಟ್ ಪ್ಲೇನ್ ಯಾವ ಥರ ಇರುತ್ತಿರೋದು 3 and 8ಅಲ್ಲಿ ಯೋಚನೆ ಮಾಡೋದು, ಏನು ಪ್ಲ್ಯಾನಿಂಗ್ ಏನಿರುತ್ತೆ, ಅತಿಯಾದ ಪ್ಲ್ಯಾನಿಂಗು ಅಥವಾ ಇಷ್ಟರಲ್ಲಷ್ಟು ಮಾಡ್ಬಿಡ್ತೀನಿ ಅಷ್ಟು ಇದು ಮಾಡ್ತೀನಿ, ಎಲ್ಲಿ ಮಿಕ್ಸ್ ಹಾಕಿ ಟ್ರೈ ಮಾಡಿದ್ರೆ ಅಲ್ಲಿ ಲಾಸ್ ಆಗೋದು ಕೊಡುತ್ತೆ, ಅದನ್ನು ಕೊಡುತ್ತೀವಿ. ಇಂಡ್ ಇದರ ವಿಷಯದಲ್ಲಿ ಬಂದಾಗ ಒಂದು ಕಡೆ ಮನುಷ್ಯತ್ವ ಅಂತ, ಒಂದು ಕಡೆ ಸರಿ ಅಂತ, ಒಂದು ಕಡೆ ತಪ್ಪು ಅಂತ, ಒಂದು ಕಡೆ ಫುಲ್ ಸಾಫ್ಟ್ ಆಗಿರೋದು, ಒಂದು ಕಡೆ ಸಡನ್ನಾಗಿ ಕೋಪ ಆಗೋದು. ಆ್ಯಂಡ್ ಹಠ ಬಂದಾಗ ಎಲ್ಲೋ ಒಂದು ಕಡೆ ಎಷ್ಟು ಹಠ ಮಾಡಿ ಎಷ್ಟು ಹಠಪಟ್ಟು ಕೆಲಸ ಮಾಡ್ತೀರಾ, ಹಠ ಎಷ್ಟು ಪುಷ್ ಮಾಡ್ತೀರಾ ಅದು ಕೆಲವು ಸಲ ರಿಸಲ್ಟ್ ಕೊಡದೇ ಇರಬಹುದು. ಹೌದಾ? ಟೆಂಪ್ರರಿ ಬೇಸಿಸಲ್ಲಿ ಅಂದರೆ ನೀವು ಏನು ಕೆಲಸ ಮಾಡ್ತಿರ್ತೀರಾ ಅಥವಾ ನಿಮ್ಗೆ ಯಾವ ರೀತಿ ಬೇಕು, ಉದಾಹರಣೆಗೆ ನಿಮಗೆ ರೆಕಗ್ನಿಷನ್ ಸಿಗ್ತಿಲ್ಲ, ಮಾಡಿದ್ದಕ್ಕೆ ಯಾರು ಗುರುತಿಸ್ತಿಲ್ಲ ಅಂದಾಗ ನಿಮ್ಮ ಎನಿಮಿ ನಂಬರ್ಗಳು ಅಂದರೆ ಅನ್ಲಕ್ಕಿ ನಂಬರ್ಸ್ಗಳೇನಿವೆ ಅಲ್ಲಿ ಕೆಲವು ರೆಮಿಡೀಸ್ಗಳು ಎಸ್ಪೆಷಲಿ 1ಕ್ಕೆ ಬೇಕು, 4ನೇ ನಂಬರ್ಗೆ ಬೇಕು, 6ನೇ ನಂಬರ್ಗೆ ಬೇಕು. 8ನೇ ನಂಬರ್ ನಿಮ್ಮದು ಕ್ವೀನ್ ಇರೋದ್ರಿಂದ ಅವಶ್ಯಕತೆ ಇಲ್ಲ, ಬಟ್ 8ನೇ ನಂಬರ್ಗೆ ಒಂದು ರೆಮಿಡಿ ಬೇಕು. ಎಲ್ಲ ಪೀಸ್ ಚಿಕ್ಕದು ಥ್ರೂ ಔಟ್ ದ ಇಯರ್ ಮಾಡೋಂಗಿಲ್ಲ, ಶಾರ್ಟ್ ಟರ್ಮಲ್ಲಿ ಅವಶ್ಯಕತೆ ಇದ್ದಾಗ. ಈ ವರ್ಷ ಪರ್ಸನ್ 3 ಇರೋದ್ರಿಂದ ಬೇರೆ ಏನು ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಸಂಬಂಧಪಟ್ಟಂತೆ ಯಾವುದೋ ರೆಮಿಡೀಸ್ಗಳು ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ರಿಮೈನಿಂಗ್ ಬಂದು ನಂಬರ್ 6 ಯಾವ ರೀತಿ ಅಂದರೆ ವಾಚಲ್ಲಿ ಇದು ಮಾಡ್ತೀರಾ, ಸಿಲ್ವರಲ್ಲಿ ಇದು ಮಾಡ್ತೀರಾ, ಅಥವಾ ಹಾಲು ದಾನ ಮಾಡೋದು, ಆ ಥರ ಕಾನ್ಸೆಪ್ಟ್ಗಳು ಬೇರೆ ಮೇಲೆ ಹೋಗುತ್ತದೆ. ರಿಮೈನಿಂಗ್ ನಂಬರ್ಸ್ ಇದು ಮಾಡಲ್ಲ. ನೇಮ್ ಟೋಟಲ್ ಬಂದು 5 ಅಂತ ಹಾಕಿದ್ದೀರಾ, ಅದು ಓಕೆ, ಇನಿಷಿಯಲ್ 5. ಸೊ ನೇಮ್ ಟೋಟಲ್ ಬಂದು 30 ಬರ್ತಾ ಇದೆ ಅಂತಂದರೆ 30 ಬರ್ತಾ ಇದೆ ದೊಡ್ಡ ಹೆಸರಲ್ಲಿ ಅಂತಂದರೆ, ಮತ್ತು 1ಗಳು ಕೂಡ ಜಾಸ್ತಿ ಇರೋದು, ಇಲ್ಲೂ ಕೂಡ 1ಗಳು ಜಾಸ್ತಿ ಇರೋದು. ಇದಕ್ಕೆ ನಂಬರ್ ಏನು ಚೂಸ್ ಮಾಡಿದಿರ ಅದರಲ್ಲಿ ಸೆಂಟ್ರಲ್ 1 ಕಾಂಬಿನೇಷನ್ 3-5-3 ಏನೋ ಮಿಡಲಲ್ಲಿ ಸ್ಯಾಂಡ್ವಿಚ್ ಆಗಿತ್ತು, ಆ ನಂಬರ್ ಒಂದು ಚೆಕ್ ಮಾಡಬೇಕಷ್ಟೆ ಕಂಪ್ಯಾಟಿಬಿಲಿಟಿ ಯಾವ ರೀತಿ ಇರುತ್ತೆ ಅಂದರೆ. ಏನಕ್ಕೆ ಆಲ್ಮೋಸ್ಟ್ ಕ್ಯಾರಿ ಮಾಡಿದಾರದು 5 ನಂಬರ್, ನಿಮ್ಮದು 5 ನಂಬರ್ ಎಲ್ಲ ಕಡೆ ಫೋಕಸ್ ಮಾಡಿದ್ರೂ ಕಮ್ಯುನಿಕೇಷನ್ ಇದ್ದು ಮಾತಲ್ಲಿ ಕೆಲಸ ಆದರೂ ಕೂಡ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಆಗಬೇಕಿತ್ತು, ಎಷ್ಟು ಲಾಭ ಆಗಬೇಕಿತ್ತು, ಅಥವಾ ಯಾವ ರೀತಿ ಪ್ಲ್ಯಾನ್ ಮಾಡಿರಿ, ಯಾವ ರೀತಿ ಮಾತಾಡಿದ್ರಿ ಅಂತ. ಸೊ ಕಾಂಪನ್ಸೇಷನ್ ಬಂದು ಈಗ ಎಲ್ಲ ನೋಡಿ ಈ ಥರ ಮೊಬೈಲ್ ನಂಬರಲ್ಲಿ ಈ ರೀತಿ ಈವನಾಗಿ ಸ್ಪ್ಲಿಟ್ ಆಗಿರಬೇಕು. 2, 4, 6, 8, 9 ನಂಬರ್ ಇದೆ. 1 ನಂಬರ್ ಯಾವುದೋ ಮಿಸ್ ಮಾಡಿದ್ರೆ ಅದು ನೋಡ್ಕೊಳ್ಳಿ ಆಯಿತು. ನಂಬರ್ ಹೈ ಇದು ಮಾಡಿ ನಾನು ನೋಡಿಲ್ಲ. ಸೊ ಈಕ್ವಲ್ ಸ್ಪ್ರೆಡ್ ಆದಾಗ ಈಕ್ವಲ್ ಆಗಿರಬೇಕು, ಇದನ್ನು ಇಲ್ಲಿ ಚೆಕ್ ಮಾಡ್ಕೋಬೇಕಷ್ಟೆ. ಮಿಸ್ಸಿಂಗ್ ನಂಬರ್ಸ್ಗಳೆಲ್ಲ ಒಂದು ಕಡೆ ಬರ್ತಾ ಇದೆ ಪ್ರಾಪರ್ ವೇಯಲ್ಲಿ, ಎಂಡಿಂಗಲ್ಲಿ ಇದೆಯಾ ಸ್ಟಾರ್ಟಿಂಗಲ್ಲಿ ಇದೆಯಾ ಅವಶ್ಯಕತೆ ಇದೆಯಾ. ಮತ್ತು ಈಗ ಉದಾಹರಣೆಗೆ 55 ತರ್ತಾ ಇದ್ದೀವಿ ಅಂತಂದಾಗ ಈ 55 ಅಕ್ಕಪಕ್ಕ ಯಾವ ನಂಬರ್ಸ್ ಇದೆ ಇದು ಕೂಡ ನೋಡಬೇಕು. ಮೊಬೈಲ್ ನಂಬರಲ್ಲಿ ಇತ್ತು, ನಾನು ಹೈಡ್ ಮಾಡಿದ್ದೀನಿ. ಮೊಬೈಲ್ ನಂಬರ್ ಪಬ್ಲಿಕಾಗಿ ಹಾಕ್ಬಿಡಿ. ಮೊಬೈಲ್ ನಂಬರ್ ಮತ್ತು ಡಿಸೈನ್ ಆಗಿರೋ ನಂಬರ್ ಇದು, ಮೋಸ್ಟ್ಲಿ ನಂಬರ್ ತೊಗೊಂಡಿದ್ದೀರ. ಸೊ ಈ ನಂಬರ್ ಅಕ್ಕಪಕ್ಕ ಏನಿರುತ್ತೆ ಇದನ್ನು ನೋಡಬೇಕು. 77 ಕೂಡ ಪ್ರಾಬ್ಲಮ್ ಇಲ್ಲ, 77 ಎಲ್ಲರೂ ಬರಲಿ ರ್ಯಾಂಡಮ್ ಆಗಿ ಬಂದಿರುತ್ತೆ. 77 ಕೇತು ರಿಲೇಟೆಡಲ್ಲಿ ಏನಾಗುತ್ತೆ ಅಂದರೆ ಇದು ಕೂಡ ದುಡ್ಡು ಬೇರೆ ಥರ. ಇದು ನಿಮ್ಮ ಎಜುಕೇಷನ್ ಕಲ್ತಿರೋದನ್ನ ಕನ್ವರ್ಟ್ ಮಾಡೋದಕ್ಕೆ. ಎಷ್ಟೊಂದು ಜನಕ್ಕೆ ನಾಲೆಡ್ಜ್ ಇರುತ್ತೆ, ಪ್ರೆಸೆಂಟೇಷನ್ ಬರಲ್ಲ, ಪ್ರೆಸೆಂಟೇಷನ್ ಬರುತ್ತೆ ಲಾಭ ಆಗಲ್ಲ, ಬುದ್ಧಿವಂತಿಕೆ ಇರುತ್ತೆ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮೇಲ್ಗಡೆ ನಂಬರ್ ಬಂದು ನಿಮ್ಮದು ಆಲ್ರೆಡಿ ಇರೋ ಕ್ಯಾರೆಕ್ಟರ್ ಕೊಡ್ತಾ ಇರುತ್ತೆ. ಸೊ ಶಾರ್ಪ್ ಇಂಟೆಲಿಜೆನ್ಸ್ ಬುದ್ಧಿವಂತಿಕೆ 3 ಇರೋದ್ರಿಂದ ಕೂಡ ಇದಿರೋದ್ರಿಂದ ಕೂಡ ಇಲ್ಲಿ ಅಡ್ವೈಸ್ ಅಂತ ಬಂದು ಮೊಂಡೆತನ ಮಾಡೋಂಗಿಲ್ಲ, ಗೊತ್ತು ಇದು ಮಾಡೋಂಗಿಲ್ಲ, ಮಾಡಲ್ಲ. ಯೂಶ್ವಲಿ ಶೈ ನೇಚರ್ ಅನ್ನೋಕ್ಕಿಂತ ಜಾಸ್ತಿ ಸೀಕ್ರೆಟಿವ್ ಇರ್ತೀರ, ಸೀಕ್ರೆಟ್ಸ್ ಜಾಸ್ತಿ ಮೇಂಟೈನ್ ಮಾಡ್ತಿರ್ತೀರ, ಅದನ್ನು ಮಾಡೋಂಗಿಲ್ಲ. ಅಡ್ವೈಸ್ ಕೊಡಬೇಕಾದ್ರೆ ಅತಿಯಾದ ಬುದ್ಧಿ ಹೇಳೋದು, ಒಂಥರ ಈ ಮೊಳೆ ಹೊಡೆಯೋದು ಅಂತಾರಲ್ಲ ಆ ಥರ, ಆ ರೀತಿ ಹೋಗಂಗಿಲ್ಲ. ಆಮೇಲೆ ಲಕ್ ಮೇಲೆ ಡಿಪೆಂಡ್ ಆಗಬಾರ್ದು ಯಾವಾಗಲೂ, ಆಯಿತಾ. ಸ್ಪಿರಿಚುಯಾಲಿಟಿ ದೇವರು ಎಸ್ಪೆಷಲಿ ಗುರುವಾರದೊತ್ತು ಫಾಲೋ ಮಾಡಿದ್ರೆ ಸಾಕು. ಬೇರೆ ಒಂಥರ ಇನ್ನು ಮಿಕ್ಕಿದ್ದೆಲ್ಲ ಇದಾಗ್ಬಿಡುತ್ತೆ. ಪರ್ಸನಲ್ ಪ್ರಿಡಿಕ್ಷನ್ಸ್ ಮಾಡಲ್ಲ, ಅಂದರೆ ಇನ್ನು ಡೀಟೇಲ್ ಪ್ರಿಡಿಕ್ಷನ್ಸ್ ಆಗ್ಬಿಡುತ್ತೆ. ಅದು 4ಅಲ್ಲಿ ಏನಾಗುತ್ತೆ, 5ಅಲ್ಲಿ ಏನಾಗುತ್ತೆ, ನಂಬರ್ ಏನು ಮಾಡುತ್ತೆ, ಈ ನಂಬರ್ ಈ ವ್ಯಕ್ತಿಗಿದ್ದಾಗ ಯಾವ ರೀತಿ ಇರಬೇಕು. 2 ಸ್ಯಾಂಡ್ವಿಚ್ ಮಾಡಿದ್ರೆ 2-8 ಬರ್ತಾ ಇದೆ. ಸೊ ಫೋನ್ ನಂಬರಿಂದ ನಿಮಗೆ ಏನಾದ್ರು ಕಷ್ಟ ಅಂತ ಬಂದಾಗ ಯಾವ ವಿಷಯಕ್ಕೆ ಬರ್ಬೋದು, ಫ್ಯಾಮಿಲಿ ಡ್ರಾಮಾನ ಅಥವಾ ಮನೆಯವರೇ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಒದ್ದಾಡ್ತಾ ಇರ್ತೀರ, ಅದೆಲ್ಲ ಇಲ್ಲಿ ಕಾಣಿಸುತ್ತೆ. ಓಕೆನಾ, ಅದು ಡಿಟೇಲ್ ಆಗಿ. ಸೊ ಯಾರು ಕಲ್ತಿರೋರು ಈ ರೀತಿ ಚಾರ್ಟ್ಗಳು ಕಣ್ಣಿಗೆ ಕಾಣಿಸ್ದಾಗ
284 ಕಣ್ಣೆ ಕಾಣಿಸ್ತಾರೆ. ಅದಕ್ಕೆ ರೆಮಿಡೀಸ್ಗಳನ್ನ ತಿಳಿಸ್ತಾ ಹೋಗಿ ಗ್ರೂಪಲ್ಲಿ. ಓಪನ್ ಗ್ರೂಪ್ ಅದು ಸಪೋರ್ಟ್ ಮಾಡಿ. ಗ್ರೂಪಲ್ಲಿ ಶೇರ್ ಮಾಡಿಲ್ಲ, ಪರ್ಸ್ನಲಾಗಿ ಶೇರ್ ಮಾಡಿದ್ದು ಅಂತಂದರೆ ನಾನು ಇನ್ಫಾರ್ಮ್ ಮಾಡಿರ್ತೀನಲ್ಲ ಆ ಟೈಮಲ್ಲಿ ಈ ಒಂದು 28ಗೆ ಯಾರು ರೆಮಿಡೀಸ್ ಅಪ್ಲೋಡ್ ಮಾಡಿ. ಇದು ಕಳಿಸಿದ್ರು, ಬಟ್ ಬ್ಲರ್ ಆಗಿದೆ, ಅದು ಕ್ಲಾರಿಟಿ ಇಲ್ಲ. ಬೇರೆ ಮೆಥಡ್ ಅಲ್ಲ, ಯಾರ್ದು ಗೊತ್ತಾಯ್ತು. ಆಯಿತು, ಈ ಒಂದು ಇದರಲ್ಲಿ ಕಳಿಸಿದ್ದಾರೆ. ಆಲ್ರೆಡಿ ಲೋ ಶುಗರ್ ಬರೆದಿದ್ದಾರೆ, ಅವ್ರ ಡೇಟ್ ಆಫ್ ಬರ್ತ್ ಲೋ ಶುಗರ್ ಬರ್ತಿದ್ದಾರೆ. ಮೊಬೈಲ್ ಟೋಟಲ್ 4 ಅವಾಯ್ಡ್, ಸಂಖ್ಯೆ 1 ಇದ್ರೆ ಪ್ರಾಬ್ಲಮ್. ಓಕೆ, ಸೊ 6 ಕಾಂಬಿನೇಷನ್ ಇರೋವಂಥವ್ರು, ನಂಬರ್ 1 ಇರೋವಂಥವ್ರು, ಟೋಟಲ್ 32/5. ಎಲ್ಲ ಕಡೆಯಿಂದ ನೋಡಿದ್ರೆ ಚಾರ್ಟ್ ಫುಲ್ ಸೂಪರ್. ಏನಂದರೆ 6 ಕಾಂಬಿನೇಷನ್ನೇ ಸಾಕು. ಫೈನಾನ್ಷಿಯಲಿ ಏನಿರುತ್ತೆ, ಕಮ್ಯುನಿಕೇಷನ್ ಏನಿರುತ್ತೆ ಚೆನ್ನಾಗಿರುತ್ತೆ. ರಿಲೇಷನ್ಶಿಪ್ ಜೋಪಾನ, ಫ್ರೆಂಡ್ ಸರ್ಕಲ್ ಜೋಪಾನ, 2. ನಂಬರ್ 1 ಹಿಡನ್ ನಂಬರ್, ಅದು ಕೂಡ 1 ಇರೋದ್ರಿಂದ ಎಲ್ಲೋ ಒಂದು ಕಡೆ ಮುಂದೆ ನಿಂತು ಕೆಲಸ ಮಾಡೋದು ಇದು ಜೋಪಾನ ಇರಬೇಕು. ಎಲ್ಲನೂ ಗೊತ್ತು, ಎಲ್ಲ ಗೊತ್ತು, ಅರ್ಥ ಆಗುತ್ತೆ, ಮಾಡ್ತೀನಿ, ಬರುತ್ತೆ. ಅರ್ಜೆಂಟ್ ಮಾಡೋದು, ಕಂಟ್ರೋಲ್ ಮಾಡೋದು. ಏನಾರು ಆಗಬೇಕಾ ನಾ ಮಾಡ್ತೀನಿ, ಏನಾರು ಇದ್ಬೇಕಾ ನಾ ಮಾಡ್ತೀನಿ, ಈ ರೀತಿದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಈಗ 6 ಕಾಂಬಿನೇಷನ್ ರೇಟಿಂಗ್ ತುಂಬ ಚೆನ್ನಾಗಿದೆಯಾ ಅಂತಂದರೆ ಚಾರ್ಟಲ್ಲಿ ನೋಡಿ ವೀಕ್ನೆಸ್ಗಳು ಆ್ಯಂಡ್ ಮಿಸ್ಸಿಂಗ್ ನಂಬರ್ಗಳು ಬರ್ದಿಲ್ಲ, ಆಯಿತಾ. ಸೊ 4, 3, 8 3 ನಂಬರ್ ಇರೋದು ಮಿಸ್ ಆಗ್ತಾಯಿದೆ. ಮತ್ತು ಇಲ್ಲಿ 2 ಸಡನ್ನಾಗಿ ನೋಡಿದ್ರೆ ಹಿಂಗೆ ಸುಮ್ಮನೆ ನೋಡಿದ್ರೆ 6/5ಅಲ್ಲಿ 3 1 ಬಿಟ್ಟು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಇದಕ್ಕೆ ಪ್ರಾಬ್ಲಮ್ ಆಗಲ್ಲ. 3 ಸಂಬಂಧಪಟ್ಟಂಥ ರೆಮಿಡೀಸ್ ಬೇಡ. ಎಮೋಷ್ನಲ್ ಅಂತ ಬಂದಾಗ ಕೂಡ ಇವರ ಇಂಟೆಲಿಜೆನ್ಸ್ ಏನಿರುತ್ತೆ ಯಾವಾಗಲೂ ಲ್ಯಾಬದ ಕಡೆನೇ ಇರುತ್ತೆ. ಬೈ ಬರ್ತ್ ಅದೇ ರೀತಿ ಇರ್ತಾರೆ. 5 7 ಇರೋದ್ರಿಂದ ಎಲ್ಲ ಒಂದು ಕಡೆ ಪ್ರಾಫಿಟೇಬಲ್ ಅಥವಾ ಪ್ರಾಫಿಟ್ ಸೈಡೇ ನೋಡ್ತಾರೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕರೆಕ್ಟಾಗಿರಬೇಕು. 9 ಏನಿದೆ ಡಿಸಿಷನ್ ಆ್ಯಂಡ್ ವಿಲ್ ಪವರ್. ಸುಮ್ಮನೆ ಯದ್ವಾ ಹಠ ಮಾಡೋದು, ಯದ್ವಾ ಕೆಲಸ ಮಾಡೋದು, ಯದ್ವಾ ಫಾಸ್ಟಾಗಿ ಮಾಡೋದು, ಗೊತ್ತಿಲ್ಲ. ಆಮೇಲೆ ಈ ಗೊತ್ತು ಅನ್ನೋದನ್ನ ಅಥವಾ ಕಲ್ತಿದ್ದೀವಿ ಅದನ್ನು ಕೆಲವು ಸಲ ಎಲ್ಲರೂ ಕೂಡ ಒಂದು ಸ್ಟೆಪ್ ಸ್ಲೋ ಮಾಡಿ ಆಮೇಲೆ ಹ್ಯಾಂಡಲ್ ಮಾಡಿ. ಏನಾದ್ರು ಗೊತ್ತಿತ್ತು ಅಂದರೆ ಸೈಲೆಂಟಾಗಿ ಇದ್ಬಿಡಿ, ಅದು ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಇದು ಮಿಸ್ಯೂಸ್ ಮಾಡ್ಕೋತಾರೆ, ಮಿಸ್ಯೂಸ್ ಆಗಿರುತ್ತೆ. 7 6 ಇರೋದ್ರಿಂದ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ, ಆಯಿತಾ. ಆ್ಯಕ್ಷನ್ ತೊಗೋಬೇಕಾದ್ರೆ ಅತಿಯಾಗಿ ಯೋಚನೆ ಮಾಡಿ ಯದ್ವಾ ಖರ್ಚು ಮಾಡೋದು, ಅಥವಾ ಅತಿಯಾಗಿ ಯೋಚನೆ ಮಾಡಿ ಅತಿಯಾದ ಜಾಣ್ಮೆ ಇದು ಮಾಡಿ ಎಲ್ಲ ಒಂದು ಕಡೆ ಕಳೆಯೋದು, ಇದನ್ನು ಕೊಡುತ್ತೆ. ಓವರಾಲ್ ಬಂದು ಅಂತ ಏನು ನೆಗೆಟಿವ್ ಚಾರ್ಟ್ ಅಲ್ಲ. 6 7 ಲಾಸ್ಟ್ ಇಯರ್ ಒಂದು ಸರಿ ಇಲ್ಲ ಅಷ್ಟೇ, ಈ ಇಯರ್ ಪ್ರಾಬ್ಲಮ್ ಇಲ್ಲ. ಈ ಇಯರ್ ಪ್ರಾಬ್ಲಮ್ ಕೊಡುತ್ತೆ 21/3. ಈಗ ಒಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಹೆಲ್ತ್ ಇಶ್ಯೂಸ್ಗಳು. ಹೆಲ್ತಲ್ಲಿ ಸ್ವಲ್ಪ ಜೋಪಾನ ಇರಿ, ಅದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಜೋಪಾನ, 2 ವಿಷಯದಲ್ಲಿ ಜೋಪಾನ ಇರಿ. ಎಲ್ಲ ಸ್ವಲ್ಪ ಬ್ಲರ್ ಆಗಿದೆ. ಓಕೆ, ಆ್ಯಂಡ್ 1 7 ಕಾಂಬಿನೇಷನ್ 2000 ವರ್ಷ ಮಿಸ್ಸಿಂಗ್ ಬಂದು 3 5 6. ಆ್ಯಂಡ್ ಇದು ಆಲ್ರೆಡಿ ಕಲ್ತಿರೋರು ಗ್ರೂಪಲ್ಲಿ ಏನಾದ್ರು ಹೆಲ್ಪ್ ಬೇಕಿರೋ ಹೆಲ್ಪ್ ತೊಗೊಳಿರೋದು. ನೇಮ್ ಕಳಿಸಿದರೆ ನೇಮ್ ಕರೆಕ್ಷನ್ಗೆ ಒಂದು ಡಬಲ್ ಎ ಮಾಡ್ತು ಅಂತಂದರೆ ಸಾಕು, ಅಥವಾ ಡಬಲ್ ಕೆ ಮಾಡ್ತು ಅಂದರೆ 23 ಅಥವಾ 24ಗೆ ಹೆಸರು ಹೋಗುತ್ತೆ. ಇನಿಷಿಯಲ್ ಯೂಸ್ ಮಾಡೋಂಗಿಲ್ಲ, ಇನಿಷಿಯಲಿಂದ ಲಾಭ ಇಲ್ಲ ಅವರಿಗೆ. 0ಗಳು ಜಾಸ್ತಿ, 4 0 ಇದೆ. ನಂಬರ್ಸ್ಗಳು ಮಿಸ್ಸಿಂಗ್ ನಂಬರ್ಸ್ಗಳು ಜಾಸ್ತಿ. ನ್ಯೂಟ್ರಲ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ನಂಬರ್ಸ್ಗಳಿಗೂ ರೆಮಿಡೀಸ್ ಮಾಡ್ಬೋದು. ಅನ್ಲಕ್ಕಿ 8 ಇದೆ, ಎಲ್ಲ ನಂಬರ್ಸ್ಗಳಿಗೂ ರೆಮಿಡೀಸ್ ಮಾಡ್ಬೋದು. 6 7ಕ್ಕೆ ರೆಮಿಡೀಸ್ಗಳನ್ನ ಸಜೆಸ್ಟ್ ಮಾಡಿ. 4ನೇ ನಂಬರಿಗೆ ಏಜ್ ಆಗ್ತಾ ರೆಮಿಡೀಸ್ ಮಾಡಿ. ಸೊ ಪರ್ಸ್ನಲ್ ಮಂತ್ ಬಂದು ಪರ್ಸ್ನಲ್ ಇಯರ್. ಓಕೆ, ಪರ್ಸ್ನಲ್ ಇಯರ್ 4 ಇದೆ. ಸೊ ಸ್ಟ್ರಗ್ಲಿಂಗ್ ಫೇಸ್ ಇದು. ಈ ಟೈಮಲ್ಲಿ ಯಾವುದೇ ರೆಮಿಡೀಸ್ಗಳು ಸಜೆಸ್ಟ್ ಮಾಡಬೇಡಿ. 4ಗೆ ಸಂಬಂಧಪಟ್ಟಿದ್ದನ್ನು ಈಗ ಮಾಡಿಸಿ. 4 ನಂಬರ್ ಆ್ಯಕ್ಟಿವೇಟ್ ಕೂಡ ಆಗುತ್ತೆ. 4ದು ರೆಮಿಡೀಸ್ಗಳು ಪರಿಹಾರಗಳನ್ನ ಹೇಳಿ. 6 ಆ್ಯಂಡ್ 7 ಅದರದೇ ರೀತಿಯಲ್ಲಿ ಆ್ಯಕ್ಟಿವೇಟ್ ಮಾಡಿ. ಅದು ವೀಡಿಯೋಸ್ ಆಲ್ರೆಡಿ ಇದೆ, ಇಲ್ಲಾಂದರೆ ಮುಂದೆ ಎಲ್ಲರೂ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ದಿನ ಆದಮೇಲೆ. ನಮ್ಮ ನಂಬರ್ಸ್ ಮಿಸ್ಸಿಂಗ್ ಇದ್ದರೆ ಏನೇನು ಮಾಡಬೇಕೇನೋ ಇತ್ತು ಅಂತ ಅದನ್ನು ನೋಡ್ಕೊಳ್ಳಿ. ಸೆಪ್ಟೆಂಬರ್ 4 ಅಕ್ಟೋಬರ್ 5. ಸೊ ಪ್ರೆಸೆಂಟ್ ಮಂತ್ ಸ್ಟೇಬಲ್ ಇರೋದಿಲ್ಲ. ನೆಕ್ಸ್ಟ್ ಮಂತ್ ಏನಿದೆ ನೆಕ್ಸ್ಟ್ ಮಂತ್ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಏನು ಅಂತಂದರೆ ಅಷ್ಟೇ ನೇಮ್ ಕರೆಕ್ಷನ್ ಅಲ್ವಾ. ಒಂದು ಎಸ್ ಯು ಒಂದಿದೆಯಲ್ಲ, ಅದು ಸುಮಾ ಅನ್ನೋ ಹೆಸರಲ್ಲಿ, ಮತ್ತು ಇದು ಅಲ್ಲೆಲ್ಲ ಪ್ರಾಬ್ಲಮ್ ಬರುತ್ತೆ. 3 6 ಕಾಂಬಿನೇಷನ್ ಇಲ್ಲೇ ಬಂದ್ರೂ ಪ್ರಾಬ್ಲಮ್. 6 3 6 ಸ್ಯಾಂಡ್ವಿಚ್ ಆಗಿದೆ, ಅದನ್ನು ನೋಡ್ಕೊಳ್ಳಿ.
6-4 ಕಾಂಬಿನೇಷನಲ್ಲಿ ರಿಲೇಷನ್ಶಿಪ್ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಕಲ್ತಿರೋದ್ರಿಂದ ಇದು ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮಾಡ್ತಾರೆ ಓಕೆ, ನಿಮಗೂ ಗೊತ್ತಿಲ್ಲದವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ವ. ಸೊ ನೋಡ್ಕೊಳ್ಳಿ, ಯಾವಾಗಲೂ ಅಷ್ಟೇ ಫಸ್ಟು ಮಿಸ್ಸಿಂಗ್ ನಂಬರ್ ಏನಿರುತ್ತೆ ಈ ನಂಬರ್ಗಳನ್ನ ಯಾವ ರೀತಿ ತರೋದು ಅಂತ ಟ್ರೈ ಮಾಡೋದೇ ಲೋ ಶೋ ಗ್ರಿಡ್ ಹಾಕಿನ. ಈ ನಂಬರ್ ನಮ್ಗೆ ಇರಲ್ಲ, ಇದನ್ನು ನಾವು ಯಾವ ರೀತಿ ನಾವು ನಮ್ಮ ಲೈಫಿಗೆ ತರೋದು, ಇದರಲ್ಲಿ ಯಾವ್ಯಾವುದನ್ನು ತರಬೇಕು ಯಾವ್ಯಾವ ತರಬಾರ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದೃಷ್ಟ ಅಂದರೆ ಅನ್ಲಕ್ಕಿ ನಂಬರ್ ತರಕ್ಕೆ ಹೋಗ್ತಿರೋ ತರಕ್ಕೆ ಹೋಗಲ್ಲ. ಒಳ್ಳೆ ನಂಬರ್ಸ್ಗಳಂತ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ, ಒಂದು ಲೈನ್ ಹಾಕ್ಬಿಟ್ಟಿದ್ದೀವಿ 1 3 5 6 ಮಾತ್ರ ಒಳ್ಳೆಯದು, ಅದನ್ನು ಮಾತ್ರ ಉಪಯೋಗಿಸ್ಬೇಕು ಅಂತ. ಬಟ್ ಬೇರೆ ನಂಬರ್ಸ್ಗಳು ಲಾಭ ಆಗೋದೇ ಅಲ್ವಾ, ಅದರಿಂದ ಅದ್ರದ್ದು ಕೆಲಸ ಆಗೋದೇ ಅಲ್ವಾ ಅನ್ನೋದಕ್ಕೆ ಏನೊಂದು ಗ್ರಿಡ್ಗಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿಡಿಯೋ ಯೂಟ್ಯೂಬಲ್ಲಿ, ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅದರ ಒಂದು ಅರ್ಥ ಆಗಲಿಕ್ಕೆ. ಈಗ ಏನಾಗ್ತಾ ಇದೆ, ಈ ರೀತಿ ನಡೀತಾ ಇದೆ ಅಲ್ವಾ, ಒಂದು ಚಾರ್ಟ್ ಇದೆ, ಈ ಥರ ನಡೀತಾ ಇದೆ. ಇಲ್ಲಿ ಏನೋ ಪರ್ಸನಲ್ ಏನೋ ಒಂದು ಲೆಕ್ಕ ಹಾಕಿದ್ದಾರೆ, ಏನೋ ಪರ್ಸನಲ್ ಮಂತ್ ಅಂತ ಲೆಕ್ಕ ಹಾಕಿದ್ದಾರೆ, ಸೆಪ್ಟೆಂಬರ್ ಕೊಟ್ಟಿದ್ದಾರೆ, ಅಕ್ಟೋಬರ್ ಕೊಟ್ಟಿದ್ದಾರೆ. ಇದೇನು ಮಾಡುತ್ತೆ, ಯಾರು ಚಾರ್ಟ್ನ ಸ್ಟಡಿ ಅಂದರೆ ನೋಡ್ತೀವಿ, ನಮಗೆ ಇದು ಒಂದು ಐಡಿಯಾ ಕೊಡುತ್ತೆ. ಒಂದು ಅವ್ರ ಬಿಹೇವಿಯರ್ ಥರ, ಮುಂದೆ ಜೀವನ ಯಾವ ರೀತಿ ಇರುತ್ತೆ, ಇಷ್ಟು ದಿನ ಯಾವ ರೀತಿ ಇತ್ತು, ಈ ವರ್ಷ ಯಾವ ಥರ ನಡೀತಾ ಇದೆ, ಆಯಿತಾ. ಆ್ಯಂಡ್ ದೆಸೆ, ಇದ್ರ ಜೊತೆಲಿ ಒಂದು ಮಹಾದಶ ಒಂದು ಅಥವಾ ದೆಸೆ ಒಂದು ಸೇರಿಸಿ ಅಂತರ್ದಶ ಒಂದು ಸೇರಿಸಿದ್ರೆ ನಿಮಗೆ ಫ್ಯೂಚರ್ ಪ್ರಿಡಿಕ್ಷನ್ಸ್ ಯಾವ ಟೈಮಲ್ಲಿ ಹಿಂಗೆ ಚೇಂಜ್ ಆಗ್ತಾ ಹೋಗ್ತೀರಾ, ಯಾವ ಗ್ರಹ ಅಥವಾ ಯಾವ ಒಂದು ನಂಬರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಷ್ಟು ಕಲ್ತ್ರೆ ಡೀಪಾಗಿ ಲೋ ಶೋ ಗ್ರಿಡ್ ಬಿಗಿನರ್ ಲೆವೆಲ್ ಕಂಪ್ಲೀಟ್. ಅದು ಅದಾದಮೇಲೆ ಬರೋದು ಡಿಸಿಷನ್ಸ್ ಆ್ಯಂಡ್ ರೆಮಿಡೀಸ್, ಯಾವ ರೀತಿ ಇದು ಮಾಡ್ತೀರಾ, ಪರಿಹಾರಗಳೇನು ಮಾಡ್ತೀರಾ ಅದು ಇದು. ಈಗ ನಾನೇನು ಮಾಡ್ತಿದ್ದೀನಿ, ಡೈರೆಕ್ಟಾಗಿ ರೆಮಿಡೀಸ್ ಪಾರ್ಟ್ನ ಅರ್ಧ ಹೇಳ್ತೇನೆ, ಅರ್ಧ ಸ್ಕಿಪ್ ಮಾಡ್ತಾ ಇದ್ದೀನಿ. ರೀಸನ್ ಬಂದು ಒಂದಕ್ಕೆ ರೆಮಿಡೀಸ್ ಹೇಳಿದ್ರೆ ಎಲ್ಲರೂ ಅದನ್ನೇ ಕಾಪಿ ಮಾಡ್ತೀರಾ, ಎಲ್ಲರೂ. ಸೊ ಎಲ್ರಿಗೂ ಅಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ನೇಮಿಂದ ಬಂದಾಗ ಫಸ್ಟ್ನೇದು ಎಸ್ ಯು ಎಲ್ಲಿ ಬರುತ್ತೆ, ಯಾವಾಗಲೂ ಪ್ರಾಬ್ಲಮ್ ಕೊಡುತ್ತದು. ಎಸ್ ಯು ಇರೋ ಕಡೆ ಇನ್ನೊಂದು ಏನಂತಂದರೆ, ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳೋದು, ನೆಗೆಟಿವ್ ಅಂತ ಹೇಳೋದು, ಅದು ಕೂಡ ಸ್ವಲ್ಪ ಬೇಗ ಕನೆಕ್ಟ್ ಆಗುತ್ತೆ, ತುಂಬ ವೀಕ್ ಆಗ್ತಾರೆ, ತುಂಬ ಬೇಗ ಕಣ್ಣಾಗೋದು ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲ. ಸೊ ಈ ರೀತಿ ಸಮಸ್ಯೆಗಳನ್ನ ಕೊಡುತ್ತೆ. ಮೈಂಡ್ ಸ್ಟೇಬಲ್ ಇರೋಲ್ಲ, ಡಿಸಿಷನ್ ಮೇಕಿಂಗ್ ಸರಿ ಇರೋಲ್ಲ, ಈ ರೀತಿ ಪ್ರಾಬ್ಲಮ್ ಕೊಡುತ್ತೆ. ಕೆ ಇಂದ ಸ್ಟಾರ್ಟ್ ಆದಾಗ ಇನ್ನೂ ಸ್ವಲ್ಪ ಇದೇ ಇರುತ್ತೆ. ಆಲ್ಟರ್ನೇಟಾಗಿ ದುಡ್ಡು ಕಾಸು ಎಲ್ಲ ಮಾಡಿದ್ರೂ ಕೂಡ ಎಲ್ಲ ಒಂದು ಕಡೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತ ಸ್ಟೇಬಲ್ ನೇಮ್ ಅಲ್ಲ, ನೇಮ್ ಬಂದು ಸ್ಟೆಬಿಲಿಟಿ ವೈಸ್ ಅಂತ ನೇಮ್ ಅಲ್ಲ. ಬರೀ ಟೋಟಲ್ ಮ್ಯಾಚ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಇದನ್ನು 23 ತಳಿದೆ ಅಥವಾ 24 ತಳಿದೆ, ಡಬಲ್ ಕೆ ಮಾಡಿದೆ, ಆ ಥರ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇದಕ್ಕೆ ಪ್ರಾಪರಾಗಿ ಬರೋಲ್ಲ, ಆಯಿತಾ. ಎಕ್ಸಾಕ್ಟ್ ಕರೆಕ್ಷನ್ ಅಂತ ಬರೋಲ್ಲ. 22ಕ್ಕೆ 4 ಹಾಕಿದ್ವಿ, 22ಕ್ಕೆ 3 ಹಾಕಿದ್ವಿ, ಆ ಥರ ಆಗಲ್ಲ. ಡಬಲ್ ಎ ಮಾಡಿಬಿಟ್ಟು ಒಂದು ಇದು ಮಾಡ್ಕೋಬೋದು. ಏನಕ್ಕೆ ಡಬಲ್ ಎ ಏನಕ್ಕೆ ಅವಶ್ಯಕತೆ ಅಂದರೆ, ಲಕ್ಕಿ ನಂಬರ್ ಇದೆ, ಬೇರೆ ನಂಬರ್ಸ್ಗಳು ಅವಶ್ಯಕ ಇದಿಲ್ಲ. ಸೊ 1 ನಂಬರ್ ಆದರೂ ಅಟ್ಲೀಸ್ಟ್ ಹಿಂಗೆ ರಿಪೀಟ್ ಆಗೋ ಥರ ಆದರೂ ನೋಡ್ಕೋಬೇಕು. ಯಾವುದೋ ನಂಬರ್ ಆ್ಯಕ್ಟಿವೇಟ್ ಮಾಡೋದಕ್ಕಿಂತ 1 ಆ್ಯಕ್ಟಿವೇಟ್ ಮಾಡೋದೇ ಒಳ್ಳೆಯದು, 1 ಆ್ಯಕ್ಟಿವೇಟ್ ಮಾಡಿ. ಆ್ಯಂಡ್ ಮಿಕ್ಕಿದ 3 ನಂಬರ್ಗಳು 4 ನಂಬರ್ಗಳದು ಇದ್ರದ್ದು ಅವಶ್ಯಕತೆ ಇದೆ, ಇವ್ರಿಗೆ ಅವಶ್ಯಕತೆ ಇದೆ, ಆಯಿತಾ. ಸೊ 9ದು ರೆಮಿಡಿ ಏನಿರುತ್ತೆ, 9ದು ಓವರ್ ಆಲ್. ಆ್ಯಂಡ್ ಈ ರೀತಿ ತುಂಬ ನಂಬರ್ಗಳು ಮಿಸ್ ಆದಾಗ ಕ್ರಿಸ್ಟಲ್ಸ್ಗಳನ್ನ ಅಡ್ವೈಸ್ ಮಾಡಿ, ಕಾಂಬಿನೇಷನ್ ಕ್ರಿಸ್ಟಲ್ ಕಾಂಬಿನೇಷನ್ಗಳು ವರ್ಕ್ ಮಾಡುತ್ತೆ. ಜೊತೆಲೇ ಕ್ಯಾರಿ ಮಾಡೋದು, ಎನರ್ಜೈಸ್ ಮಾಡೋದು, ಕ್ಲೆನ್ಸಿಂಗ್ ಮಾಡೋದು, ರಿಚುವಲ್ಸ್ಗಳು ಎವ್ರಿ ಮಂತ್ ಯಾವ ರೀತಿ ಇರುತ್ತದು, ಸೇಜ್ ಲೀಫಲ್ಲಿ ಇದು ಮಾಡೋದು, ಇದನ್ನು ಸಜೆಸ್ಟ್ ಮಾಡಿ. ನಂಬರ್ 4ಗೆ ಒಂದು ಕ್ರಿಸ್ಟಲ್ ಕೊಡಿ, ನಂಬರ್ 6ಗೆ ನಾರ್ಮಲ್ ರೆಮಿಡೀಸ್ ಹೇಳಿ, ಕಂಬೈನ್ ಓವರ್ ಆಲ್ ಬೆನಿಫಿಟ್ಗೆ ಕಾಂಬಿನೇಷನ್ ಕ್ರಿಸ್ಟಲ್ಸ್ ಏನಿರುತ್ತೆ ಅದನ್ನು ಕೊಡಿ. ಅದು ಕೊಡೋದ್ರಿಂದ ವರ್ಕ್ ಆಗುತ್ತೆ. ಇದು ಒಂದು ಓಕೆ, ನೇಮ್ ಕಳಿಸಿದಿರಿ, ಈ ಥರ ಮೆಸೇಜ್ ಮಾಡಿದಿರಿ, ಗ್ರಿಡ್ ಬರೆದು ಕಳಿಸಿ ಅಂತ ಹೇಳಿದೆ, ಗ್ರಿಡ್ ಕಳಿಸ್ಲಿಲ್ಲ. ಟೋಟಲ್ ಬಂದು ನಿಮ್ಮದು 46 ಬರ್ತಿದೆ. ಸೊ ಇದು ಗೊತ್ತಾಗಲಿಲ್ಲ ಅಂತ ಅನ್ಬೇಡಿ, ಸರಿಯಾಗಿ ಬರಲಿಲ್ಲ ಅಂತ ಅನ್ನೋಕೆ ಹೋಗಬೇಡಿ, ಇದೆ ಪ್ಲೀಸ್ ಸರಿ ಇದೆಯಾ ಕೇಳಿ ಅಂತ ಅಂದ್ಬಿಟ್ಟು. ಟೋಟಲ್ 46, 4 6 ಒಂದೇ ನಂಬರ್ ಇದೆ, 4 ಒಂದು ಕಾಂಬಿನೇಷನ್ ಇದೆ, ಸಮಸ್ಯೆ ಇಲ್ಲ. ಕ್ವೀನ್ 1 ಏನು ಪ್ರಾಬ್ಲಮ್ ಇಲ್ಲ, ಉಪಯೋಗಿಸ್ಬೋದು. ಇಲ್ಲಿ ಬಂದಾಗಲೇ ಸ್ವಲ್ಪ ಇದಿರೋದು. ಆ್ಯಂಡ್ ಇಲ್ಲಿ 2 ಪ್ರಾಬ್ಲಮ್ ಇದೆ, 00 ಮತ್ತು 88. ಒಂದು ಕಡೆ ಆಧ್ಯಾತ್ಮದ ಕಡೆ ಚೆನ್ನಾಗಿದ್ರೂ ಕೂಡ ರಿಲೇಷನ್ಶಿಪ್ಪಲ್ಲಿ ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಕೊಡುತ್ತೆ. 88 ಇದೆ. ಈ ಹೆಸರೇ ಕಾಂಬಿನೇಷನ್ ಚೆನ್ನಾಗಿದ್ದು, ಟೋಟಲ್ ಚೆನ್ನಾಗಿದ್ದು, ಲಾಂಗ್ ನೇಮ್ ಇದ್ದು, ವೈಯಿಂದ ಇದ್ದು ಎಲ್ಲ ಇದ್ರೂ ಕೂಡ ಮ್ಯಾನ್ ಅನ್ನೋ ಪದ ಒಂದು ಒಳಗಡೆ ಇದೆ, ಅದನ್ನು ಕೊಡುತ್ತೆ, ಪ್ರಾಬ್ಲಮ್ ಕೊಡುತ್ತೆ. ರಾ ಅನ್ನೋದನ್ನು ಲಾಭ ಕೊಡುತ್ತೆ. ಡಬಲ್ ಪಿ ಪುನಃ ಪ್ರಾಬ್ಲಮ್ ಕೊಡುತ್ತೆ. AP ಕೂಡ ಒಂದು ಕಡೆ ಪ್ರಾಬ್ಲಮ್ ಕೊಡುತ್ತೆ. ಸೊ ನೇಮ್ ಸರಿ ಇದೆಯಾ, ನೇಮ್ ಸರಿ ಇಲ್ವಾ ಅದನ್ನು ತಿಳಿಸ್ಕೊಡಿ. ಅಂತಂದರೆ ನೇಮ್ ಉಪಯೋಗಿಸ್ತಿದ್ದೀರಾ, ಯಮನೂರಪ್ಪ ಅಂದರೆ ಯಮನೂರಪ್ಪ ಅಂತಲೇ ಕರೀತಾರೆ. ಇದು 2 ಥರ ಸ್ಪೆಲ್ಲಿಂಗ್ ಬರುತ್ತೆ, ಡಬಲ್ ಯು ಕೂಡ ಯೂಸ್ ಮಾಡ್ತಾರೆ. ಬಟ್ ಈ ಥರ ಕಳಿಸಿದ್ದೀರಾ ನನಗೆ, ನೀವೇ ಕಳಿಸಿರೋದು ಇದ್ರ ಪ್ರಕಾರ ಕಳಿಸಿದ್ದೀರಾ. ಓಕೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಕಾಂಬಿನೇಷನಲ್ಲಿ, ಈ ರೀತಿ ಇರುವಂತಹ ಒಂದು ಕಾಂಬಿನೇಷನಲ್ಲಿ 4-1 ಇದರಲ್ಲಿರೋರಿಗೆ ಒಂದು ಎಲ್ಲ ಗೊತ್ತೇ ಆಗಲ್ಲ ಅಂತ ಅಂದ್ಬೇಡಿ. ತುಂಬ ಶಾರ್ಪ್ ಮೈಂಡ್ ಇರ್ತೀರ, ಎಲ್ಲ ಪಕ್ಕ ಕ್ಯಾಲ್ಕುಲೇಷನ್ಸ್ ಕೇಳಿದ್ದೀರ, ಫಾಸ್ಟ್ ಇರ್ತೀರ, ಕ್ಯಾಲ್ಕುಲೇಷನ್ ಇರ್ತೀರ, ನನಗೆ ಎಲ್ಲ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಎಸ್ಪೆಷಲಿ 46 ಅವ್ರಿಗೆ. 46 ಅವ್ರದ್ದು ಒಂದು ಪ್ರಾಬ್ಲಮ್ಮು,
ಹೇಳದ್ನಲ್ಲ, ಬುದ್ಧಿವಂತಿಕೆನೂ ಕೊಟ್ಟು ಕಂಟ್ರೋಲ್ ಮಾಡೋದು ಕೊಡೋದು. ಸೊ ಎಲ್ಲನೂ ಗೊತ್ತು ಅದೊಂದು ಕ್ರಿಟಿಕಲ್ ಥಿಂಕಿಂಗ್ ಇಲ್ಲಿ ಕೊಡುತ್ತೆ. ಸೊ ಅತಿ ಯೋಚನೆ ಮಾಡಿ ಏನೂ ಲಾಭ ಆಗಿರಲ್ಲ, ಬಟ್ ನೀವು ಅತಿ ಯೋಚನೆ ಮಾಡೇ ಮಾಡ್ತೀರ, ಅದು ಮಾಡೇ ಮಾಡ್ತೀರ. ಅದು ಅದಾದಮೇಲೆ ಸ್ಟ್ರಗಲ್ ನಿಧಾನ ಆಗೇ ಆಗುತ್ತೆ. ತುಂಬ ಚಿಕ್ಕ ವಯಸ್ಸಿಂದ ಅಥವಾ ತುಂಬ ಬೇಗ ಜವಾಬ್ದಾರಿಗಳು ತೊಗೊಂಡಿರ್ತೀರ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. 4-1 46/1 ಏನು ಕೊಡಬೇಕಿತ್ತು ಲಾಭ, ಪ್ರಾಬೆಬಲಿ ನಿಮ್ಗೆ ಅಷ್ಟು ಕಾಣಿಸ್ತಿರಲ್ಲ ಇದು ಅಂತ ಹೇಳ್ಕೊಳ್ಳೋಷ್ಟು ಲಾಭ ಕಾಣಿಸ್ತಿರೋದಿಲ್ಲ. ಆ ನೇಮಿಂದ ಮಿಸ್ಟೇಕ್ ಆಗ್ತಿಲ್ಲ. ನೇಮ್ ಬಂದು ಡಿಪೆಂಡೆನ್ಸಿ ಕೂಡ ಕ್ರಿಯೇಟ್ ಮಾಡ್ತಿದೆ. ಒಂದು ಕಡೆ ಇಂಡಿವಿಜುವಲ್ ಆಗಿ ಚೆನ್ನಾಗಿರಬೇಕು, ಯಾರ ಸವಾಸನೂ ಬೇಡ, ಆ ಥರನೂ ಆಸೆ ಪಡ್ತೀರಾ. ಒಂದು ಕಡೆ ಎಲ್ಲೋ ಒಂದು ಕಡೆ ನೀವು ಫ್ರೀಯಾಗಿರೋಕ್ಕಾಗಲ್ಲ. ಸೊ ರಿಸ್ಟ್ರಿಕ್ಷನ್ಸ್ ಥರ ಇರುತ್ತೆ. ಅದು ನೇಮ್ ಸ್ಟಾರ್ಟಿಂಗಿಂದ ಎಂಡಿಂಗಿಂದ ಕಾಣಿಸ್ತಾ ಇದೆ. ಅದು ಬಿಟ್ಟು ಓವರಾಲ್ ಬಂದಾಗ ಸ್ಪಿರಿಚುವಲ್ ಆಗಿ ಕಲಿಯೋ ವಿಷಯದಲ್ಲಿ, ಗೊತ್ತಿರೋ ವಿಷಯದಲ್ಲಿ, ಅದಾದ ಮೇಲೆ ಎಲ್ಲ ಒಂದು ಕಡೆ ಮೂಗು ತೋರಿಸೋದು, ಇದನ್ನು ಕೂಡ ಪ್ರಮೋಟ್ ಮಾಡುತ್ತೆ. ಗೊತ್ತು ಅಂದ್ಕೊಂಡು ಏನು ಮಾಡಿರೋದಿಲ್ಲ, ಇದನ್ನು ಕೂಡ ತೋರಿಸುತ್ತೆ. ಆಯಿತಾ? ಕೆಲವು ಸಲ ಬರೀ ವಿಷಯ ಬರುತ್ತೆ, ವಿಷಯ ಅರ್ಥ ಮಾಡ್ಕೊಳ್ಳೋದು, ವಿಷಯನ ಗ್ರಹಿಸೋದು ಎಲ್ಲ ವ್ಯತ್ಯಾಸ ಇರುತ್ತೆ. ಅಲ್ಲೇ ನಿಮ್ಮನ್ನ ಒಪ್ಸೋದು ಹಿಂಸೆ. ಕೇಳಲ್ಲ ನೀವು ಹೇಳಿದ ಮಾತು, ಏನು ಸರಿ ಅದೇ ಸರಿ. ಆಮೇಲೆ ಒಂದು ಈ 46ಅಲ್ಲಿ ಇನ್ನೊಂದು ಏನಂತಂದರೆ, ವೆರೈಟಿ ಟ್ರೈ ಮಾಡೋದು ಜಾಸ್ತಿ. ಅದು ಯಾವ ವಿಷಯದಲ್ಲಾಗಿರ್ಬೋದು, ಸರಿ, ಗುರುಗಳ ವಿಷಯದಲ್ಲಾಗಿರ್ಬೋದು, ಲೈಫಲ್ಲಾಗಿರ್ಬೋದು, ಫುಡ್ ವಿಷಯದಲ್ಲಾಗಿರ್ಬೋದು. ಸೊ ವೆರೈಟಿ ಕಡೆ ಪುಷ್ ಮಾಡ್ತಾರೆ 46 ನೇಮ್ ಇರೋಂಥವ್ರು. ಹಂಗಾಗಿ ನೀವೇನು ಮಾಡ್ತಿರ್ತೀರ ಅಂದರೆ, ಚೂಸ್ ಮಾಡಬೇಕಾದ್ರೆ ಯಾವಾಗಲೂ ನಿಮ್ಗೆ ಇಷ್ಟ ಬಂದಂಗೆ ಚೂಸ್ ಮಾಡ್ತೀರಾ, ಹೇಳಿದ ಮಾತು ಕೇಳಲ್ಲ. ಅಡ್ವೈಸ್ಗಳು ಕೊಡೋದು ನಿಮಗೆ ಅಂದರೆ ವೇಸ್ಟ್, ಆ ಥರ ವೇಸ್ಟ್ ಅಂದರೆ ಈ ಥರ ಅಲ್ಲ, ತಗೊಳ್ಳಲ್ಲ ಅಂತ. ನಾವೇನಾರು ಅಡ್ವೈಸನ್ನು ಸಜೆಷನ್ಸ್ ಏನಾದ್ರು ಕೊಟ್ವಿ ಅಂದರೆ, ಸರಿ ಆಯ್ತು ಯೋಚನೆ ಮಾಡ್ತೀವಿ, ಪುನಃ ನಿಮ್ಗೆ ಯಾವತ್ತೋ ನೆನಪಾದಾಗ ಇದು ಮಾಡೋದು. ಆ ಥರ 46ಅಲ್ಲಿ ನಿಮ್ಮ ಹೆಸರು ನೀವು ಮಾತ್ರ ಅಂತಲ್ಲ, 46 ಯಾರು ಇರುತ್ತೆ ಅವ್ರು ಯಾವಾಗಲೂ ಅದೇ ಥರ. ಎಲ್ಲನೂ ಕೇಳ್ತಾರೆ, ಮಾಡಬೇಕಾದ್ರೆ ಅವ್ರಿಗೆ ಯಾವಾಗ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಯಾವಾಗ ಸರಿ ಅನಿಸುತ್ತೆ. ಆಮೇಲೆ ಒಂದು 100 ಸಲ ಚೆಕ್ ಮಾಡೋದು, 100 ಸಲ ಕ್ವಶನ್ ಮಾಡೋದು, ಈ ಥರ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಆಯಿತಾ? ಓವರಾಲ್ ಬಂದು ನಿಮ್ಮ ನೇಮ್ ಕೇಳಿದರೆ ಮೊಬೈಲ್ ನಂಬರ್ ನೋಡಿ, ಇಲ್ಲಿ 4 ಕಾಣಿಸ್ತಿದೆ, 56 ಕಾಣಿಸ್ತಿದೆ. ಮೊಬೈಲ್ ನಂಬರ್ ಮಿಸ್ಟೇಕ್ ಇದೆ. ಮೊಬೈಲ್ ನಂಬರ್ ಇದು ಮಾಡಿಬಿಡಿ. ಕಾಂಬಿನೇಷನ್ನೇ 4-1 ಕಾಂಬಿನೇಷನ್ನು. ಹಠ ಮಾಡಿ ಡಿಸಿಪ್ಲಿನ್ ಆಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ನಡಿಬೇಕು, ಈ ರೀತಿ ಜೀವನ ನಡೆಯಲ್ಲ, ನಡೆಯೋಕ್ಕೆ ಬಿಡಲ್ಲ. ದಬಾಯಿಸಿ ಎದುರಿಸಿ ಏನೇ ಮಾಡ್ಬೋದು. ಪರ್ಸ್ನಲ್ ಲೈಫಲ್ಲಿ ಡ್ರೈನೆಸ್ ಇರುತ್ತೆ. ಯಾರು ಒಪ್ಪದೇನೆ ನೀವು ನಿಮ್ಮ ಇಷ್ಟ ಬಂದಾಗೆ ಕೆಲಸ ಮಾಡಿದ್ರೆ ನೀವು ಗೆದ್ದಿದ್ದೀರಾ ಅಂತ ಅನ್ಕೋಬಹುದು ಅಷ್ಟೇ. ಬಟ್ ವೈಯಕ್ತಿಕ ಜೀವನದಲ್ಲಿ ಡ್ರೈನೆಸ್ ಬರುತ್ತೆ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ನಮಗೆ ಬೇಕಾಗಿರೋ ಅಂಥವ್ರು ನಮ್ಮನ್ನು ಕಂಪ್ಲೇಂಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಈಗ ನಂಬರ್ ಉಪಯೋಗಿಸ್ಬೋದಾ? ನಂಬರ್ ಉಪಯೋಗಿಸೋಂಗಿಲ್ಲ. ಗ್ರಿಡ್ ಬರ್ದಿದ್ರೆ ನಾನು ನಂಬರ್ ಬೇಕಾದ್ರೆ ಸಜೆಸ್ಟ್ ಮಾಡ್ತಾ ಇದ್ದೆ. ಎಂಡಿಂಗ್ ನಂಬರ್ಸ್ಗಳು ಅದು ಡಿಸ್ಕಷನ್ ಆದಮೇಲೆ ಮಾತ್ರ. ಇಲ್ಲಿ ಬಂದು ಪ್ರೊಫೆಷನ್ ಬೇಕು, ಏನು ಕೆಲಸ ಮಾಡ್ತೀರಾ ಏನು ಅಂತ. ನಂಬರ್ ಕೊಟ್ಟಾಗ ನಂಬರ್ ಚೂಸ್ ಮಾಡ್ಬೇಕಾದ್ರೂ ಅಷ್ಟೇ ಕಂಡೀಷನ್ಸ್ಗಳು ಜಾಸ್ತಿ ಇರುತ್ತೆ. ರೆಮಿಡೀಸ್ ಹೇಳಿದ್ರು ಕೂಡ ಜಾಸ್ತಿ ಇರುತ್ತೆ. ಏನಾದ್ರು ಕಲ್ತಿದ್ದೀರಾ, ಹೇಳಿರೋರು ಯಾರು ಹೇಳಿದ್ರು, ಚೆಕ್ ಮಾಡಿದ್ದೀರಾ, ಅವ್ರು ಹೇಳಿದ್ದು ಕರೆಕ್ಟಾ? ಟ್ರೈ ಮಾಡಿರ್ತೀರ, ಏನಾದ್ರು ಒಂದು ಸರಿ ಅನ್ನಿಸ್ತು ಅಂತಂದರೆ ಟೆಂಪ್ರರಿಯಾಗಿ ಟ್ರೈ ಮಾಡಿರ್ತೀರ, ರಿಸಲ್ಟ್ ಬರ್ಬೇಕಾದ್ರೆ ಕ್ವಿಟ್ ಮಾಡ್ತೀರ. 41ಅಲ್ಲಿ ಪ್ರಾಬ್ಲಮ್ ಅದು, 4-1 ಕಾಂಬಿನೇಷನ್. ಓವರಾಲ್ ಬಂದು ಜನರಲ್ ಪ್ರಿಡಿಕ್ಷನ್ಸ್ ಅಥವಾ ಇವತ್ತೊಂದೊಂದು ಶಾರ್ಟ್ ನೋಟಲ್ಲಿ ಮುಗಿಸಂಗಿರೆ 3-8 ಕಾಂಬಿನೇಷನ್ ಯಾವುದು ಪ್ರಾಬ್ಲಮ್ ಆಗೋಲ್ಲ. 3-8ಅಲ್ಲಿ ಬಂದು ಇಂಟೆಲಿಜೆನ್ಸ್. ಸೊ ನಾವು ಗೊತ್ತಿಲ್ಲ, ಕೇಳಬೇಕು, ಕೇಳಬಾರ್ದು, ಇದು ಸರಿ, ಇದು ತಪ್ಪು, ಸಮಸ್ಯೆ ಇದೆ, ಸ್ವಾಭಿಮಾನ, ಕೇಳಬೇಕು, ಕೇಳಬಾರ್ದು, ಪರವಾಗಿಲ್ಲ, ಉಪಯೋಗಿಸೋಣ, ಚೆಕ್ ಮಾಡೋಣ, ಸರಿ ಬರುತ್ತೆ, ಆಗಲಿ, ಫಸ್ಟು ಅನುಭವ ಆದಮೇಲೆ ನೋಡೋಣ. 3-8 ಕಾಂಬಿನೇಷನ್ ಫುಲ್ ಕಂಪ್ಲೀಟ್ ಇದು. ಡಿ ಬಂದು ಎಲ್ಲೋ ಒಂದು ಕಡೆ ಮೊಂಡತನ, ಯಾವಾಗಲೂ ಸ್ವಲ್ಪ ಮೊಂಡತನ. ಅವರ ರೀತಿಯಲ್ಲಿ ನೀವು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ಜಯ ಅನ್ನೋದೇನಿದೆ, ಜಯ ಅನ್ನೋದು ಕರಿಬೇಕಾದ್ರೆ ಧನಂಜಯ ಅಂತ ಕರೀತಾರ ಅನ್ನೋ ನಂಗೆ ಡೌಟು. ಧನಂಜಯ್ ಅಂತ ಕರಿಬೋದು. 29 ಎಫೆಕ್ಟ್ ನಿಮಗೆ ಜಾಸ್ತಿ ಕಾಣಿಸುತ್ತೆ 30ಕ್ಕಿಂತ. ಅದರದ್ದೇನು ಕರೆಕ್ಷನ್ ಇದೆ ಅದು ಮಾಡ್ಕೊಳ್ಳಿ. 29 ಆಯಿತು ಅಂದರೂ ಕೂಡ ನಿಮಗೆ 24 ಆಗುತ್ತೆ ಟೋಟಲ್. ಅಂದರೆ ಈಗ ಧನಂಜಯ್ ಅಂತ ಆಯಿತು ಅಂದರೆ ಇನಿಷಿಯಲ್ ತೆಗೆದ್ರೆ 29ಗೆ 5 ತೆಗೆದ್ರೆ ಎಷ್ಟಾಯಿತು? 24 ಆಯಿತು. 24 ಏನಾಯಿತು? 6 ಆಯಿತು. 6 ಏನಾಯಿತು? ಪುನಃ 3ನೇ ನಂಬರ್ಗೆ ಆ್ಯಂಟಿ ಆಯಿತು. ಇದನ್ನು ನೆನ್ಪಿಟ್ಕೊಳ್ಳಿ. ಏನಕ್ಕೆ ಅಂದರೆ ಧನಂಜಯ್ ನೇಮ್ ಕಣ್ಣಿಗೆ ಕಾಣಿಸ್ತಿರೋದೇ ಬೇರೆ. ಬರೀ ಹೆಸರು ತಗೋತೀನಿ ಅಂದರೆ ಅದರ ಎಫೆಕ್ಟೇ ಬೇರೆ. ನಿಧಾನ ಗ್ರೋತ್ ಆದ್ರೂ ತುಂಬ ಬೇಗ ಒಂದು ಒಳ್ಳೆ ಸಪೋರ್ಟ್ ಸಿಗೋವಂಥ ಹೆಸರು 24. ಈಗೇನಾಗುತ್ತೆ ಅಂದರೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತಿಗೆ ಸರಿ ಇಲ್ಲ, ಹಾಗಾಗಿ ಕೊಡೋದನ್ನು ಕೊಡಲ್ಲ. ಕೊಟ್ಟರೂ ಕೂಡ ಏನಾಗುತ್ತೆ ಅಂತಂದರೆ
ಜೊತೆಲಿ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಆ ಥರ ಏನು ಕೊಡುತ್ತೆ ಅದರಲ್ಲಿ ಒಂದಷ್ಟು ಜವಾಬ್ದಾರಿಗಳು, ಅಷ್ಟು ಖರ್ಚುಗಳನ್ನ ಕೂಡ ಕೊಡುತ್ತೆ ಆ ಕಾಂಬಿನೇಷನ್ ಇದು. ನೆಕ್ಸ್ಟ್ ಬಂದು ಬರ್ತಿದ್ದೀರಾ ಒಂದಿದಿಲ್ಲ 4-3-8 ಒಂದಿದಿಲ್ಲ, ಥಾಟ್ ಪ್ಲೇನ್ ಅಂತ ಹೇಳ್ತೀವಿ. ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಅವಶ್ಯಕತೆ ಇದೆ. 5-6 ಇರೋದ್ರಿಂದ ಎದ್ದು ಬಿದ್ದು ಏನೇ ಮಾಡಿರೋ ಮೇಲೆ ಮಾತೂ ಅಷ್ಟೇ. ಮಾತಾಡ್ಬೇಕಾದ್ರೆ ಮಾತೇ ನಿಮ್ಮ ಒಂದು ಬಂಡವಾಳ, ಆ ರೀತಿ ಇರ್ತೀರ. ಹಠ ಚೆನ್ನಾಗಿದೆ, ಹಠ ಒಳ್ಳೆ ರೀತಿ ಇದ್ದರೆ ಒಳ್ಳೆಯದು. ಯಾವುದೂ ಫೇಸ್ ಟು ಫೇಸ್ ಹೆಡ್ ಆನ್ ಫೈಟ್ ಮಾಡಲ್ಲ, ಬಟ್ ನಿಮ್ಮ ಸ್ಟೈಲಲ್ಲಿ ನೀವು ಹ್ಯಾಂಡಲ್ ಮಾಡ್ಕೋತೀರ, ಹೆಂಗೋ ಒಂದು ಮಾಡ್ಕೋತೀರ. ಇನ್ನು ಬಿಟ್ಟು ಮಿಕ್ಕಿದೆಲ್ಲ ಕೂಡ ಲಕ್ಸುರಿ, ಕಂಫರ್ಟ್, ನೆಮ್ಮದಿಯಾಗಿರಬೇಕು, ಅದೇ ರೀತಿ ಇರ್ತೀರ. ಎಷ್ಟಾರು ಇರಲಿ, ಇರೋದ್ರಲ್ಲಿ ಖುಷಿ ಪಡು, ಆ ಥರ. ಸೊ ಇಲ್ಲಿ ಬಂದು ಒಂದು ಪ್ಲ್ಯಾನಿಂಗ್ ಮೇಲೆ ಫೋಕಸ್ ಮಾಡಿ, ಪ್ಲ್ಯಾನಿಂಗ್ ನಂಬರ್ಸ್ಗಳು ಆ್ಯಕ್ಟಿವೇಟ್ ಮಾಡಿ, ಮೆಟಲ್ಸ್ಗಳು ಯೂಸ್ ಮಾಡಿ ಆ್ಯಕ್ಟಿವೇಟ್ ಮಾಡಿ. ಕ್ರಿಸ್ಟಲ್ಸ್ಗಳು ಯೂಸ್ ಮಾಡೋಂಗಿತ್ತು ಅಂದರೆ ಕ್ರಿಸ್ಟಲ್ಸ್ ಮೇಲೆ ಕೆಲವು ಕ್ರಿಸ್ಟಲ್ಸ್ಗಳ ಕಾಂಬಿನೇಷನ್ಸ್ಗಳನ್ನ ಯೂಸ್ ಮಾಡಿ. ಆ್ಯಂಡ್ ಈ ನೇಮಲ್ಲಿ ಬಂದು ನೇಮ್ದು ಒಂದೇ, ನೇಮೇ ಕರೆಕ್ಷನ್ ಅಂತ ಅಂದ್ಬಿಟ್ಟು ಏನಾದ್ರು ಕಾಣಿಸಿದ್ರೆ ನೇಮೇ ಕರೆಕ್ಷನ್. ಆ್ಯಂಡ್ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಏನೇನು ಫ್ಯಾಕ್ಟರ್ಸ್ ಫೋಕಸ್ ಮಾಡಬೇಕು ಅಂತ ಬಂದಾಗ, ಮಿಕ್ಸಿಂಗ್ ನಂಬರ್ಸ್ನ ಯಾವ ರೀತಿ ತರೋದು, ಒಂದು ಕಾಂಬಿನೇಷನ್ಸ್. ಸೊ ಕಾಂಬಿನೇಷನ್ಸ್ 3-4 ಬರುತ್ತೆ. 3-4ಅಲ್ಲಿ ನಂಬರ್ 6ಗೆ ಫೋಕಸ್ ಮಾಡಿ, ನಂಬರ್ 5 ಬೇಡ. ಆ್ಯಂಡ್ ಏಜ್ 2000 ಆಯಿತಾ. 2000 ಅಂದರೆ 2010, 2020, 2024. ಸೊ ಈ ಟೈಮಲ್ಲಿ ಯಾವ ನಂಬರ್ ಕೊಡ್ತೀರಾ, ಮ್ಯಾರೇಜ್ ಅಥವಾ ವರ್ಕ್, ಜಾಬ್, ಇದು ಅದೇ ಥರ ಡಿಸ್ಕಷನ್ಸ್ ಆಗಬೇಕು. ನೋಡೋಣ ಏನಾಗುತ್ತೆ ಏನು ಗೊತ್ತಾ ಅಂತ. ನಾನು ಯಾವಾಗ ಫುಲ್ ಬಂದು ಸೆಟ್ಲಾಗಿ ಬಂದು ಚೆಕ್ ಮಾಡ್ತೀನಿ ಫಸ್ಟ್ ಮನೆಗಳಲ್ಲಿ ಏನು ನಡೀತಿದೆ ಅಂತ, ಆಮೇಲೆ ಇದು ಮಾಡಿ. ಇದು ಯಮನೂರಪ್ಪ ಕೇಳಿ, ಕಲೀರಿ, ಅಡಾಪ್ಟ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ, ಏನೇ ಒಂದನ್ನು ಕಲೆಕ್ಟ್ ಮಾಡೋರು, ವಿದ್ಯೆ ಆಗಲಿ, ಬುದ್ಧಿ ಆಗಲಿ, ಏನೇ ಆಗಲಿ, ಎಕ್ಸ್ಪೀರಿಯೆನ್ಸ್ ಆಗಲಿ, ಅದನ್ನು ಕರೆಕ್ಟಾದ ರೀತಿಯಲ್ಲಿ, ಕರೆಕ್ಟಾದ ಪ್ರಮಾಣದಲ್ಲಿ ಎಷ್ಟು ಬೇಕಷ್ಟು, ಸೊ ಸರಿ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಹೋಗಬೇಕು. ಒಂದು ಅಲ್ಲಿ ವರ್ಕ್ ಮಾಡಿ. ಎರಡನೇದು ಬಂದು ಕ್ವಶನ್ ಮಾಡಿದಷ್ಟು ಕ್ವಶನ್ ಆನ್ಸರ್ ಮಾಡಬೇಕು. ಕ್ವಶನ್ ಆನ್ಸರ್ ಮಾಡಿಲ್ಲ, ಆ ಥರ ಆಗಲ್ಲ. ರಿಕ್ವೈರ್ಮೆಂಟ್, ರಿಕ್ವಿಸಿಷನ್ ಅಂದರೆ ಏನೇ ಆದ್ರೂ ಕೂಡ ನಿಮ್ಮ ರೀತಿಯಲ್ಲೇ ನಡೀಬೇಕು ಕೆಲಸ. ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗ್ತಿತ್ತು ಅಂತಂದರೆ ಕಾಂಪ್ರಮೈಸ್ ಆಗೋದು ಕಲೀರಿ. ಕಾಂಪ್ರಮೈಸ್ ಆಗೋದ್ರಿಂದ ನಿಮಗೆ ಮೋಸ ಆಗಲ್ಲ. ಓಕೆನಾ? ಓವರಾಲ್ ಬಂದು ಇಷ್ಟೇ. ಯಾರು ಚಾಟ್ ಮಾಡಿದ್ದು ಇಲ್ಲ, ಅದು ಟೈಮ್ ಆಯಿತು, ಅದು ಇದು ಮಾಡೋಕ್ಕಾಗಲ್ಲ, ಆ್ಯಡ್ ಮಾಡೋಕ್ಕಾಗಲ್ಲ. ಇದು ಮಾಡಿದ್ದೀನಲ್ಲ, ನಿಮಗೆ ಪರ್ಸ್ನಲ್ ಕೇಳಿದ್ದೀರಾ, ಪುನಃ ಯಾಕೆ ಕೇಳ್ತಾ ಇದ್ದೀರಾ? ರೇಣುಕಾ ಅನ್ನೋದು ಅದು ಬೇಡ, ಅದು ಆಲ್ರೆಡಿ ಇದು ಮಾಡಿದ್ದೀನಿ. ಪುನಃ ಅದ್ರ ಪ್ರಿಡಿಕ್ಷನ್ಸ್ ಏನು ಕೇಳೋದು ಯೂಸ್ ಇಲ್ಲ. 3-6 ಕ್ಯಾರಿ ಮಾಡ್ತಾ ಇದ್ದಾರೆ, ಅದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಹೆಸರು ಮತ್ತು ನಿಮ್ಮ ಇದು ಕಿಂಗ್ ಆ್ಯಂಡ್ ಕ್ವೀನ್ ನೇಮು 3-6 ಯೂಸ್ ಮಾಡೋಂಗಿಲ್ಲ, ಅದೊಂದು ಸರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಇದೆ, ಮೊಬೈಲ್ ಇದು ಡಿಲೀಟ್ ಮಾಡಿದ್ದು ಇಮೇಜು, ಪರ್ಸ್ನಲಾಗಿ ಕಳಿಸಿ ನನಗೆ. ಆ್ಯಂಡ್ ಓವರಾಲ್ ಬಂದು ಪರ್ಸ್ನಲ್ ಕಳಿಸಿ, ಇಲ್ಲಿ ನಂಬರ್ ಲೀಕ್ ಮಾಡಬೇಡಿ, ನಂಬರ್ ಯಾವುದಕ್ಕೂ ಲೀಕ್ ಮಾಡಬೇಡಿ. ಇಲ್ಲೂ ಸುಮಾರು ನಂಬರ್ಸ್ಗಳಿವೆ, ನಾನು ಯಾರ್ದು ಪಬ್ಲಿಕ್ ಮಾಡಿಲ್ಲ. ಇಲ್ಲೊಂದು ನಂಬರ್ ಇದೆ, ಇಲ್ಲಿ ಇವ್ರದ್ದು ಗೊತ್ತಿಲ್ಲ, ಬಟ್ ಇದು ಸ್ಕ್ರೀನ್ಶಾಟ್ ಇತ್ತು, ಮೇಲ್ಗಡೆ ಕಟ್ ಮಾಡಿದ್ದೀನಿ ನಾನೇ. ಇವ್ರದ್ದು ಕೂಡ ಅಷ್ಟೇ, ಆ್ಯಂಡ್ ಇದು ಕೂಡ ಅಷ್ಟೇ. ಇಲ್ಲಿ ನಂಬರ್ ಇದೆ, ಇಲ್ಲಿ ನಂಬರ್ ಪಬ್ಲಿಕ್ಕಾಗಿ ಹಾಕ್ಬಿಡಿ, ಪರ್ಸ್ನಲಾಗಿ ಕಳಿಸಿ. ಮತ್ತು ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪದೇ 4-5 ಸಲ ಕೇಳಿಬಿಡಿ. ಅಲ್ಲಿ ಫ್ರೀ ಪ್ರಿಡಿಕ್ಷನ್ಸ್ ಅಲ್ಲ, ಸುಮಾರು ಸಲ ಹೇಳ್ತೀನಿ. ಇದು ಒಂಥರ ಪರ್ಸ್ನಲ್ ಫುಲ್ ಕಂಪ್ಲೀಟ್ ಏನು ಸ್ಟೋರಿ ಹೇಳ್ತಿಲ್ಲ, ಅದು ನಿಮಗೆ ಬರೀ ಪ್ರಾಬ್ಲಮ್ ಹೇಳ್ತಿದ್ದೀನಿ. ಏನು ಮಾಡ್ತೀರಾ ನೀವು ಅನ್ನೋದಕ್ಕೆ ಕ್ಲಾರಿಟಿಗೆ ಅದು ಪರ್ಸ್ನಲ್ಲೇ ಮಾತಾಡಬೇಕದು, ಪರ್ಸ್ನಲ್ ಮಾತಾಡಿ. ಅಲ್ಲಿ ಪ್ರಿಡಿಕ್ಷನ್ಸಲ್ಲಿ ಬಂದಾಗ ನೇಮಲ್ಲಿ ಮಿಸ್ಟೇಕ್ ಕಾಣಿಸ್ತಾ ಇದೆ, ನನಗೆ ಕಳಿಸಿ, ಅದು ಪರ್ಸ್ನಲ್ ಕಳಿಸಿ ಹೇಳ್ತೀನಿ. ಡಿಲೀಟ್ ಮಾಡಿ, ಅದು ನಾನೇ ಡಿಲೀಟ್ ಮಾಡಿ. ಯಾರು ಕಳಿಸಿದ್ದೀವಿ? ಅರವಿಂದ್ ಅಲ್ವಾ? ಕಳಿಸಿ ಒಂಚೂರು, ಹಂಗೇನದ ಪರ್ಸ್ನಲ್ ಕಳಿಸಿ. ನೇಮಿಂದ 6, ಹೆಸರಿಂದ ಇದು ಡೇಟ್ ಆಫ್ ಬರ್ತಿಂದ 3 ಬರ್ತಿದೆ. ನೇಮ್ ಲಾಭ ಕೊಡಲ್ಲ, ಚಾರ್ಟ್ ಫುಲ್ ಸ್ಟ್ರಾಂಗ್ ಇದೆ, ಎಲ್ಲ 999, 111 ಆ ರೀತಿ. ಇದು ಕಂಪ್ಯಾರಿಸನ್ನು ಮಾಡ್ಬೋದು. ನಿಮ್ಮ ಮನೇದು ಏನಾರಾಗಿತ್ತು ಅಂದರೆ ನಿಮ್ಗೆ ಯಾವ ರೀತಿ ಇರ್ತೀರಾ ಅಂತ, ಇಂಡಿವಿಜುವಲ್ ಆಗಿ ಯಾವ ರೀತಿ ಇರ್ತೀರ ಅಂತ ಅಷ್ಟೇ. ಅದು ಬಿಟ್ಟು ಕಲಿಯೋಕ್ಕೆ ಅಂತ ಕಲ್ಸೋಕ್ಕಂತಲ್ಲಿ ಏನೂ ಇಲ್ಲ. ಅಲ್ಲಿನೇನು ಇದಿಲ್ಲ, ಕರೆಕ್ಷನ್ಸ್ಗಳೇನೂ ಇಲ್ಲ. ರೇಣುಕಾನ ನೇಮ್ನ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಡಬಲ್ ಎ, ಸಿಂಗಲ್ ಎ ಆ ಥರ ನೀವೇನೇ ಪುಷ್ ಮಾಡಿದ್ರೂ 3ನೇ ನಂಬರ್ಗೆ ಅಡ್ಜಸ್ಟ್ ಆಗಂಗೆ ಮಾಡಬೇಕು, ಆಯಿತಾ? ಅದನ್ನು ನಾನು ಹೇಳಿದ್ದೀನಿ ಸುಮಾರು ಸಲ, ಪುನಃ ಅದನ್ನೇ ಮಾಡ್ತಾ ಇದ್ದೀರಾ. ಪರ್ಸ್ನಲ್ ಕೇಳಂಗಿರೋ ಪರ್ಸ್ನಲ್ ಕೇಳಿ. ಇದು ಬಂದೇನೆಂದರೆ ಅನಾಲಿಸಿಸ್ ಮಾತ್ರ. ಈಗ ಅಲ್ಲಿ ನಿಮ್ಗೆ ಅನಾಲಿಸಿಸ್ ಮಾಡಬೇಕಂತಂದರೆ ನೇಮಿಂದ ಮಿಸ್ಟೇಕ್ ಇದೆ, ನೇಮ್ ಪುಷ್ ಮಾಡಿ ನೀವೇ ಪುಷ್ ಮಾಡಿ ಕಳಿಸಿದ್ರ ನೋಡಿ. ಈಗ ಇದು ನಿಮ್ದು ಹೇಳ್ತೀನಿ, ಸ್ಕ್ರೀನ್ ಶೇರ್ ಮಾಡ್ತಿಲ್ಲ ನಾನು, ಹಂಗೇ ಹೇಳ್ತೀನಿ. 8-3-1989, 9-3-8-1 ನಂಬರ್ ಮಿಸ್ಸಿಂಗು. ಲೋಶೋ ಬರ್ತಿದ್ದೀರಾ, ವೇದಿಕ್ ಬರ್ತಿದ್ದೀರಾ, ವೇದಿಕಲ್ಲಿ 8-2-3-9 ಅಷ್ಟೇ ಇರೋದು. ಹೆಸರೇನಿದೆ, ಹೆಸರು ಪ್ರಾಬ್ಲಮ್ ಇದೆ. ನಂಬರು ಅಷ್ಟೇ, 36 ಇಂದ 9, 36 ಪುನಃ ಅಲ್ಲೇ.
ಇಲ್ಲಿ ಏನಾಗ್ತದೆ ಅಂದರೆ ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಕೊಡುತ್ತೆ, ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಆಯಿತಾ. ಇದು ಅಂತ ಇದಲ್ಲ ನಿಮಗೆ ಈಗ ಬರೀ ಇಷ್ಟು ಅನಾಲಿಸಿಸ್ ಮಾಡಿ ಹೇಳಿ ಅಂತಂದರೆ ಫಸ್ಟು ಏನದು 3-6 ಉಪಯೋಗಿಸ್ತಾ ಇದ್ದೀರೋ ಅದನ್ನು ಸ್ಕಿಪ್ ಮಾಡಿ. ನೇಮ್ ಕರೆಕ್ಷನ್ ಮಾಡಬೇಕು, ಇಲ್ಲ ಅಂತಂದರೆ ನೇಮ್ ಕರೆಕ್ಷನ್ನೇ ಮಾಡಬೇಕು. ಆ್ಯಂಡ್ ಇಲ್ಲಿ ನಿಮ್ಮದು ಅದು ಕ್ಲೋಸ್ ಆಗೋಯ್ತಾ. ಹೆಸರಲ್ಲಿ 25562 55 ಎಲ್ಲಿ ಬರ್ತದಲ್ಲ ಅದು ಬೇರೆ ಥರ ಇದು ಮಾಡುತ್ತೆ. ಸೊ 24/6 ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಡಲ್ಲ. ಈಗ ರೇಣುಗಾನ್ ಅದರಲ್ಲಿ ತೆಗೆದ್ರೆ 21 ಆಯಿತು, 24ಇಂದ 21. ಇನಿಷಿಯಲ್ ಸೇರಿಸಿ ಯಾವಾಗಲೂ ಕರೆಯಲ್ಲ. 21 ಏನಿದೆ 21 ಯೂಸ್ ಮಾಡ್ಬೋದು. ಇನಿಷಿಯಲ್ ಹಾಕಿದಾಗ ಪ್ರಾಬ್ಲಮ್ ಕೊಡುತ್ತೆ. 636363 ಕಾಂಬಿನೇಷನ್ನು 3ಇಂದನೇ ಪುನಃ 21/3ನೇ. ಈಗ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, 21 ದುಡ್ಡು ಕೊಡಲ್ಲ, 24 ದುಡ್ಡು ಕೊಡುತ್ತೆ. ಅದಾದಮೇಲೆ 30-32 ದಾಟಿದ ಮೇಲೆ 3ನೇ ನಂಬರಲ್ಲಿ ಕೆಲವು ನಂಬರ್ಸ್ಗಳು ಮಾತ್ರ ದುಡ್ಡು ಕೊಡೋದು ಅಂತ ಹೇಳಿದ್ದೀನಿ. ಇದನ್ನು ನೀವು ನಿಮ್ಗೆ ಯಾವ ರೀತಿ ಇರಬೇಕು ಆ ರೀತಿ ಯೂಸ್ ಮಾಡ್ಕೊಳ್ಳಿ. ಕಾಂಬಿನೇಷನಲ್ಲಿ ಡೇಟ್ ಆಫ್ ಬರ್ತ್ ಸ್ಟ್ರಾಂಗ್ ಬಂದು 8ನೇ ನಂಬರಿಂದ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲ ಒಂದು ಕಡೆ ಎಲ್ಲ ಬರೀ ನಿಧಾನನೇ ಇರುತ್ತೆ, ವಿಳಂಬ ಆ ರೀತಿ. ಇದನ್ನು ಉಪಯೋಗಿಸ್ಕೊಂಡು ನೀವೇನು ಪ್ಲ್ಯಾನ್ ಮಾಡ್ತೀರೋ ಅದು ಮಾಡ್ಕೊಳ್ಳಿ ಆಯಿತಾ. ನೇಮ್ ಕರೆಕ್ಷನ್ ಮಾಡಬೇಕಾ, ನೇಮ್ ಕರೆಕ್ಷನ್ ಅಷ್ಟೇ ಸಡನ್ನಾಗಿ ಮಾಡಲ್ಲ, ಅದು ವಿತೌಟ್ ಡಿಸ್ಕಷನ್ ಯಾವುದೇ ಕಡೆಗೂ ಮಾಡಲ್ಲ. ಇಲ್ಲಿ ಅಂದರೆ ಆ್ಯಕ್ಯುರೇಸಿ ವೈಸ್ ಅಂತ ಬಂದಾಗ ಫಸ್ಟು ಮೊಬೈಲ್ ನಂಬರು 62125 ಆ 25 ಕಾಂಬಿನೇಷನ್ಸ್ಗಳು ಅದನ್ನು ತಗೊಳ್ಳಿ. 261 ತೆಗೀರಿ. ಮೊಬೈಲ್ ನಂಬರ್ ಮಿಸ್ಟೇಕ್ ಇದೆ, ಮೊಬೈಲ್ ನಂಬರ್ ನೀವು ಡಿಸೈನ್ ಮಾಡ್ಕೋತೀನಿ ಅಂತ ಹೇಳಿದ್ದೀರಾ, ಡಿಸೈನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದಿಷ್ಟೇ 4 ಇರೋದು. 4ರದ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೇಳಿದ್ರು, ಒಂದು ಈಗ ಕಳಿಸಿದ್ರು, ಅದೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಮೊಬೈಲ್ ನಂಬರ್ಸ್ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಗ್ರೂಪಲ್ಲಿ ಹಾಕಬೇಡಿ. ಸುಮ್ಮನೆ ಯಾವ ಟೈಮಲ್ಲಿ ಯಾರಿಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಕ್ಯೂರಿಯಾಸಿಟಿಗೆ ಕೇಳ್ತಾರೋ ಅಥವಾ ನಮ್ಮಿಂದನೇ ಯಾರು ಫಾಲೋ ಅಪ್ ಕೇಳ್ತಾರೋ, ಸುಮ್ಮನೆ ಟಾರ್ಚರ್ ಆಗ್ಬಿಡುತ್ತೆ ಅದು. ಪಬ್ಲಿಕ್ಕಾಗಿ ಮೊಬೈಲ್ ನಂಬರ್ ಡಿಸ್ಪ್ಲೇ ಎಲ್ಲೂ ಹಾಕೋಕ್ಕೆ ಹೋಗಬೇಡಿ, ಇಂಡಿವಿಜುವಲ್ ಕಳಿಸಿ.